ಓ ಸರ್ಸಿ, ಹೆಂಗಿದ್ಯಾ? ಚೆನ್ನಾಗಿದ್ಯಾನೆ? ಹ್ಞೂ. ಹೆಂಗಾಯ್ತ ಬಿಸಿಲು? ಹ್ಞೂ, ನಿಮ್ಮನೆ ಜಮೀನೇನೋ ಹ್ಞೂ ಒಣಗೋಯ್ತಾ ಇದೆ ಅಂದ್ಬಿಟ್ಟು ನಿನ್ನ ಮಗ ಏನೋ ಅದೇನೋ ಬೋರ್ವೆಲ್ ಕೊರೆಸ್ತೀನಿ ಅಂತ ನಮ್ಮನೆಯವ್ರು ತಾವ ಹೇಳಿದ್ನಂತೆ. ಬೋರ್ವೆಲ್ ಕೊರೆಸಿದ್ನೆ. ಅದು ಏನು ಕತೆ ಆಯಿತು ಅಂತ ನಿಮ್ಮನೆ ತಾವನ ಹೋಗೋಣ ಅಂತ ಅಂದ್ಕೊಂಡ್ರೆ ನೀನೇ ಬರ್ತಿದ್ಯಲ್ಲ. ಹಾಂ, ನೀರು ಬಂತ? ಏನು ಕತೆ ಅಂತೀನಿ. ಅದೇನೋ ಗೌರ್ಮೆಂಟ್ ಅವರೇ ಕೊಟ್ಟವ್ರಾ ಇಲ್ಲ ನಿನ್ನ ಮಗನೇ ದುಡ್ಡು ಹಾಕಿ ಹೊಡ್ಸವ್ನ? ನೀರು ಬಂತೆ? ಎಷ್ಟು ಇಂಚ್ ನೀರು ಬಂತೆ? ಭೂಮಿ ಕೊರೆದ್ರೆ ನೀರು ಬರ್ತದ? ಬಾವಿ ತೊಡಿದ್ರೆ ನೀರು ಬರಲ್ಲ ಅಂತ ಅದೇನೋ ಪೈಪ್ ಇಳಿಸ್ಬಿಟ್ಟು ಬೋರ್ವೆಲ್ ಕೊರೆಸಿದ್ರೆ ನೀರು ಬರ್ತದ ಅಂತ ಏನು ಕತೆ ಅಂತೀನಿ. ಬೋರ್ವೆಲ್ ಮೊನ್ನೆನೇ ಕೊರೆಸಿರಂತೆ ನೋಡುವ ಅಂತ ಬರ್ಬೇಕು ಅಂದ್ಕೊಂಡ್ರೆ ನನಗೆ ಪುರ್ಸೊತ್ತೇ ಆಗಿಲ್ಲ. ಅಕ್ಕಪಕ್ಕದವ್ರ ಮನೆ ತಾವ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ ನಾನು. ಬಂತೆ. ನೀರು ಬರ್ತದ ಇಲ್ಲಂತ. ಅದೇನೋ ಜಮೀನು ಹೊಸರಾಯ್ತಾ ಏನಾಯ್ತು ನೋಡೋಣ ಅಂತ ನಿನ್ನ ಮನೆ ತಾವನ ಹೋಯ್ತಾ ಇದ್ದೆ. ವಿಮಲಿ, ಏನು ಇವತ್ತು ನೀರು ಬರ್ತದೆ ಅಂತ ನೋಡಕ್ಕೆ ಬಂದ್ಯಾ ನೀನು? ಬೋರ್ವೆಲ್ ಕೊರ್ಸಿದ 4 ದಿವಸದ ಮೇಲೆ ನೀರು ಬರ್ತದಂತೆ. ಅಯ್ಯ, ನಿನ್ನ ಬೋರ್ವೆಲ್ ಯಾವಾಗ ಕೊರ್ಸಿದಾರೋ ಅವಾಗೆ ನೀರು ಬರೋದಿದ್ರೆ ಬರ್ತದೆ, ಇಲ್ಲ ಅಂದರೆ ಇಲ್ಲ. ಇವಾಗ ನೋಡೋಕ್ಕೆ ಅಂತ ನೀನು ಬಂದರೆ ಎಲ್ಲಿ ಬೋರ್ವೆಲ್ ಮಷೀನ್ ಎಲ್ಲ ಬೋರ್ವೆಲ್ ಇದು ಸಿಗಂಗಿಲ್ಲ ನಿನಗೆ. ಅಯ್ಯ ನಿನ್ನ ನೋಡೋಕ್ಕೂ ಸಿಗೋಕ್ಕಿಲ್ಲ, ಎಲ್ಲ ಮುಚ್ಚಿರ್ತಾರೆ. ಭೂಮಿ ಒಳಗೆ ಗುಯ್ ಅಂತ ಮಷೀನ್ ಹಾಕಿಬಿಟ್ಟು ಕೊರೆದ್ಬಿಟ್ಟು ಕೋಲು ಸಿಕ್ಕಿದ್ರೆ ನೀರು ಬರ್ತದಂತೆ. ಮಣ್ಣು ಸಿಕ್ಕಿದ್ರೆ ದುಡ್ಡಿಗೆಲ್ಲ ಪಂಗನಾಮನೆ. ಅಯ್ಯ ನಿನಗೆ ಗೊತ್ತಿಲ್ವೇ ಇನ್ನು? ಟಿ ವಿಲೆಲ್ಲ ನೋಡಿಲ್ವೇ? ಬೋರ್ವೆಲ್ ಆಗಿ ಮಗು ಬಿದ್ದು ಸಾವು ಅಂತ. ಅದೇ ಬೋರ್ವೆಲ್ ಕಣವ. ಅಯ್ಯ ವಿಮಲಜ್ಜಿ, ನೀವು ಭಾಳ ಹಿಂದಿದ್ದೀಯ. ನಿಮ್ಮನೆ ಬಾವಿ ತಾವ ನೀರೈತಾ? ನನಗೂ ಸ್ವಲ್ಪ ಕಡೆ ಗಿಡ ಕೊಡ್ತೀಯ? ಮಳೆಗಾಲದಲ್ಲಿ ಕೊಡ್ತೀನಿ. ಏನು ನೀರು ನಿಂಗೆ ಕೊಡ್ಬೇಕು? ಎಷ್ಟು ಕೊಡ್ಪಣ ಕೊಡ್ಬೇಕು? ಮಳೆಗಾಲದಲ್ಲಿ ನೀರು ಕೊಡ್ತೀಯ ನೀರು ವಾಪಸ್ ನನಗೆ? ಅಯ್ಯ ನಿನ್ನ, ಅಲ್ಲ ನಾನೇ ನಿಂತಾವ ಒಂದಿಷ್ಟು ನೀರು ಏನಾರು ಕೊಡ್ತೀಯನ ಕೊಡ್ಪಾನ ತರ್ಬೇಕು ಅನ್ನೋ ನಿನ್ನ ಮನೆಯಾಗೆ ಅಂತ ನಾನು ಬಂದರೆ ನೀನೇ ನಂತಾವ ಕೇಳ್ತೀಯ? ಅಯ್ಯ ಶಿವನೇ, ಏ ವಿಮಲಜ್ಜಿನೋ, ಮನೆಗೆ ಹೋದ್ರೆ ಒಂದು ಚಮಚ ಕುಡಿಯೋಕೆ ನೀರು ಬೇಕು ಅಂದ್ರೆ ಕೊಡ್ದಿಯಾರ ಅಜ್ಜುಮುಟ್ ಕಾಶಿ ಅದು. ಇದು ಇವಾಗ ಕೊಡ್ತದೆಯೇ? ಅಯ್ಯ ಕೊಡ್ಪಾನ ತುಂಬ ಕೊಡ್ತದೆಯೇ? ಇದು ಕೊಡ್ತು ನಾನು ನೋಡ್ದೆ ಬಿಡು. ಏನಾರು ಅಂದಿಯೇ ನೀನು? ಏನಿಲ್ಲ ಬಿಡು, ಹಿಂಗೆ ಒಬ್ಬನೇ ಮಾತಾಡ್ಕೊಂಡೆ. ನನ್ನ ಬಗ್ಗೆನೇ ನಾ ಮಾತಾಡ್ಕೊಂಡೆ ಬಿಡು, ನಿನ್ನ ವಿಷಯ ಯಾಕೆ? ಅಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ ನಾನು ಮಾತಾಡ್ತಾ ಇರೋದು ಸರ್ಸಿತಾವ. ನೀ ಏನು ನನ್ನ ತಾವ ಮಾತಾಡಕತ್ತಿದ್ದಿ? ನಾ ಸರ್ಸಿತಾವ ಕೇಳನಪ್ಪ, ನೀರು ಬರ್ತಾ ಇದೆಯೋ ಇಲ್ವೋ ಏನ್ ತಾನು ಅಂತ. ನಿನಗೇನ ತಲೆ ಬಿಸಿ ಅಂತೀನಿ. ಏನು ನೀನೇನಾದರೂ ಸಾಲಾಗಿಲ್ಲ ಕೊಟ್ಟಿಯೋ ಏನು ಕತೆ? ಅದಕ್ಕೆ ಇತ್ತಂದ್ರೆ ರಗಡಾಗಿದೆಯಾ? ವಿಮಲಿ, ನಿಂಗೂ ಏನಾದರೂ ಬೇಕಾ ಹೇಳು, ಸಂಘದಾಗ ಸಾಲ ಕೊಡಿಸ್ತೀನಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಡ್ತೀಯಾ? ಅವಳಿಗೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಏನು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ, ತಿಂಗಳ ಬಡ್ಡಿ ಎಣಿಸು, ನಿನಗೂ ಸಾಲ ಕೊಡ್ತೀನಿ, ನಿಮ್ಮ ಅಪ್ಪಂಗೂ ಕೊಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡಕತ್ತಿ? ನಮಗೆ ಅಂತಾನೆ ಇರೋದು ಬ್ಯಾಂಕು, ಸೊಸೈಟಿ. ಸಾಲ ಕೊಡಿಸ್ತೀನಿ ಬಾ. ಹೌದೇ? ಸಾಲ ಕೊಡಿಸ್ತೀಯ? 10 ರೂಪಾಯಿ? ಎಷ್ಟು ರೂಪಾಯಿ ಬಡ್ಡಿ ನಿಂದು? 10 ರೂಪಾಯಿಗೆ ನೀ 20 ರೂಪಾಯಿ ಕೊಟ್ರೆ ಆಯ್ತು ಅಷ್ಟೇ. ಬಾ ಕೊಡಿಸ್ತೀನಿ. ಅಮ್ಮ, ಹೌದೇ? 10 ರೂಪಾಯಿಗೆ 20 ರೂಪಾಯಿ ಹೊಟ್ಟೇನೆ. ನಾನೇ ಸಾಲ ಕೊಡಿಸ್ತೀನಿ. ನಂಗೆ 10 ರೂಪಾಯಿಗೆ 12 ರೂಪಾಯಿ ಕೊಟ್ಟರೆ ಸಾಕು. ಕೊಡ್ಲೆ ನಿಂಗೆ ಬೇಕೇ? ಬಾಯಿ ಒಳಗೆ ಒಂದೇ ಒಂದು ಹಲ್ಲಿಲ್ಲ ಈ ಮುದಿಗೂಬಿಗೆ. ನನಗೆ ಪಾಯಿಂಟ್ ಕೊಡ್ತಾವಳಲ್ಲ. ಇರಲಿ ಮಾಡಿಸ್ತೀನಿ. ಎಲ್ಲ ಈಗಿನ ನನಗೆ ಪಾಯಿಂಟ್ ಇಡಕ್ಕೆ ಬರ್ತಾಳೆ. ಊರು ಮಂದಿ ಮುಂದೆ ಇರೋ ಅತ್ತಿರಿಗೆಲ್ಲ ಕಂತ್ರಿ ಬುದ್ಧಿ ಹೇಳ್ಕೊಡವಳೆ ನಾನು. ನನಗೆ ಇವಳು ಕೆರೆ ನೀರು ಕುಡ್ಸೋಕೆ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ? ಯಮ್ಮಿ ನಾಟಕದ ನತ್ತಕ್ಕೆ ಇವಳನ್ನ ಸುಮ್ಮನೆ ಬಿಡೋರು ಯಾರು? ಏ ಬೆಳ್ಳಿ, ವಿಮಲಿ, ಇದು ಏನಿದು? ಒಬ್ರಿಗೊಬ್ರು ಮಾತನಾಗ ಬಿಟ್ಕೊಡಲ್ಲ ಅಂತಿರಲ್ಲ. ಅಯ್ಯ, ಒಬ್ರಿಗಿಂತ ಒಬ್ರು ಮಾತನ್ನ ಮೊಲ್ರಿ ಅನ್ನೋ ಥರ ಮಾತಾಡಕತ್ತಿರಲ್ಲ. ಬೆಳ್ಳಿ, ಯಾಕೆ ಬೇಕು ನಿನಗೆ? ವಿಮಲಿ, ನಿನಗೇನು ಬಾಯಿ ಮುಚ್ಕೊಂಡಿರೋಕೆ ಬರೋಕಿಲ್ವೇ? ಅಯ್ಯ ನಿನ್ನ, ನಿಮ್ಗೆ ಯಾಕೆ ಬೇಕಂತೀನಿ? ಒಬ್ರಿಗೊಬ್ರು ಪೈಪೋಟಿ ಮ್ಯಾಗ ಮಾತಾಡ್ಕೊಂತೀರಲ್ಲ. ಏನು ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋಕೆ ಬರೋಕಿಲ್ಲ ನಿಮಗೆ? ಏನಂತೀನಿ? ಕೂದಲ ಹಣ್ಣಾಯ್ತು ಬಿಟ್ರೆ ನಿಮ್ಮ ಮಾತಿಗೆ ಏನಾದರೂ ನಿಗಾ ಐತೆ? ಲಂಗು ಲಗಾಮಿಲ್ದು ಕುದುರೆ ಹಂಗೆ ಟಕ 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 ಓಡ್ತದಲ್ಲ ಆ ಮಾತು ಮಾತ್ರ. ಅಯ್ಯ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡೋದು ಬಿಟ್ಬಿಟ್ಟು ಪಿಂಡ್ರಿಗೋವಿ ಪಿನ್ನಿಟ್ಟಂಗೆ ಇಟ್ಕೊತೀರಲ್ಲ ಒಬ್ರಿಗೊಬ್ರು ಪಾಯಿಂಟ್ನ. ಅಯ್ಯ ನಿಮಗೆ ಎಲ್ಲೇ ಬಂದಿತ್ತೆ? ಕಷ್ಟ ಸುಖ ಏನಾದ್ರು ಜೀವನದಾಗ ಅನುಭವಿಸಿದ್ರೆ ಬರ್ತದೆ. ಅದು ಬಿಟ್ರೆ ಹಿಂಗೆ ಆಗೋದು. ಹುಡ್ದಾಗಿಂದ ಸುಖದ ಸುಪ್ಪತ್ತಿಗೆಲ್ಲ ಮೆರತಾ ಬಂದರೆ ಮಾತಿಗೆಲ್ಲ ಲಂಗು ಲಗಾಮ್ ಇರ್ತದೆ. ಅಯ್ಯ ನಿಮ್ಮ, ಅಲ್ಲ
ನನ್ನ ಮನೆ ತಾವ ಬೋರ್ವೆಲ್ ತೋಡ್ಸಿದ್ರೆ ನಿಮಗೇನು ಒಬ್ರಿಗೊಬ್ರು ಮಾತಾಡ್ಕೊಂತೀರಲ್ಲ. ಅಯ್ಯ ನಿಮ್ಮ ಅಲ್ಲ ಈ ರೀತಿನೇ ಮಾಡೋದು. ಮಾತಿಗೆ ಮಾತು ಬೆಳೆಸೋದು ಅಂದರೆ ಅಕ್ಕಪಕ್ಕದವರು ನೆರೆ ಹೊರೆಯವರು ಅಂದರೆ ಸ್ನೇಹಿತರು ಅಂದರೆ ಈ ರೀತಿನೇ ಮಾತಾಡ್ಕೊಳ್ಳೋದು. ನೀವು ಈ ರೀತಿ ಮಾತಾಡ್ಕೊಂಡೇನೆ ನಮ್ಮ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿರೋ ಗಿರ್ಜಕ್ಕ ನಮ್ಮಿಂದ ದೂರ ಆಗಿರೋದು. ಇರಬಾರ್ದು ಇರುವೆ ಇಟ್ಕೊಂಡಂಗೆ ಮಗನ ಸೊಸಿನ ಬ್ಯಾರಿ ಮಾಡೋಕೆ ಹೋಗ್ತಿರಲ್ಲ ನೀವುಗಳು. ನಮ್ಗೆ ಇವಾಗ ಹಿಂಗೆ ರಸ್ತೆ ಮ್ಯಾಗ ಹೋದ್ರೆ ಗಿರ್ಜಕ್ಕ ಒಂದು ಮಾತಾಡೋದಿಲ್ಲ ಅಂತದೆ ಗೊತ್ತಿದೆಯೇ? ಅಯ್ಯ ಅಂತ ಬೆಸ್ಟ್ ಫ್ರೆಂಡ್ನ ಕಳ್ಕೊಂಡ್ಬಿಟ್ರಿ ನೀವು. ಎಲ್ಲಿ ಕಂಡ್ರೂ ಮಾತಾಡ್ಸಲ್ಲ ಅನ್ಸದೆ ಗಿರ್ಜಕ್ಕ ಇವಾಗ ಗೊತ್ತೇ ನಿಮಗೆ? ಅಯ್ಯ ನಿಮ್ಮ ಅಲ್ಲ ಅಮ್ಮ ಮಗನ ಸೊಸಿನ ಒಂದು ಮಾಡ್ಸೋದು ಬಿಟ್ಟು ಮಗ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ರಿ ಅದು ಬಿಟ್ಬಿಟ್ಟು ಸೊಸೆಗೆ ಸಪೋರ್ಟ್ ಮಾಡಿಬಿಟ್ಟು ನೀ ಮಗನ ಯಾಕೆ ಕಳ್ಕೊಂತೀಯ ಅಂತ ಬೇಡದ್ದು ಓದ್ಬಿಟ್ಟು ಪುಂಗಿ ಓದಿದ್ರಲ್ಲ. ಈಗ ನೋಡು ಎಷ್ಟು ಚೆನ್ನಾಗಿ ಅವಳೆ ಗಿರ್ಜಕ್ಕ, ಮಗ ಸೊಸಿ ಗಂಡ ಮೊಮ್ಮಕ್ಕಳ ಜೊತೆ. ನೀವು ಪಿನ್ ಇಟ್ಟಿರೋರು ನೀವೇನೆ ಗಿರ್ಜಕ್ಕನ ಸ್ನೇಹ ಕಳ್ಕೊಂಡು ಕೂತಿದ್ದರು. ಅಯ್ಯ ನಿಮಗೆ ಇವಾಗ ಏನ ಗಿರ್ಜಕ್ಕನ ಜೊತೆ ಕಷ್ಟ ಸುಖ ಹಂಚ್ಕೊಂಡು ಮಾತಾಡಕ್ಕೆ ಹೋಗೋಣ ಅಂದ್ರೆ ನಮ್ಮ ಮುಸುಡು ಇಟ್ಟಿಲ್ಲ ನೀವಿಬ್ರು ಸೇರ್ಕೊಂಡು. ಅಯ್ಯ ಈ ಊರ್ನಾಗ ನೀವು ಏನಂತಿದ್ದೀರಾ? ಅಯ್ಯ ವಯಸ್ಸು ನೋಡಿದ್ರೆ ಬೆಟ್ಟಕ್ರಿ ಮನೆ ದೂರ ಅನ್ನಂಗೆ ಇದೆ. ಆದರೆ ನಿಮ್ಮ ಮಾತುಗಳ ಮಾತ್ರ ನೋಡ್ರೆ ಅಯ್ಯ ಎಲ್ಲ ಯಾಕೆ ಈ ರೀತಿ ಮಾತಾಡ್ಕೊತೀರಾ ಅಂತೀನಿ. ಏನು ಬುದ್ಧಿ ಬೇಡವೆ ನಿಮಗೆ? ಅಯ್ಯ ಸರಿಯಾಗಿ ಹೇಳಿದೆ ನೋಡು ಸರಿಸಿ. ಇವರಿಗೆಲ್ಲ ಬುದ್ಧಿ ಬರ್ತದೆ. ಹೇಳಿದ ತಕ್ಷಣ ತಲೆ ಕೆಳಗೆ ಹಾಕ್ಕೊಂಡು ನೆಲ ನೋಡ್ತಾ ಕಾಲ್ನಾಗ ನೆಲ ತಿವಿತಾರೆ ಬಿಟ್ರೆ ಇವ್ರಿಗೆ ಬುದ್ಧಿ ಬರೋದು ಒಂದೇ, ಚಟಕ್ಕೆ ಏರೋದು ಒಂದೇ ಬಿಡು. ಇವ್ರಿಗೆ ಎಟ್ಟು ಹೇಳಿದ್ರು ನೋಟೆ. ನಮ್ಮ ಸ್ನೇಹ ಸಂಘದಿಂದ ಇವ್ರನ್ನ ತೆಗೆದಾಕ್ಬಿಡ್ಬೇಕು, ಇಲ್ಲ ಅಂದರೆ ನಮ್ಮ ಗಿರ್ಜಕ್ಕನ ಸೇರಿಸ್ಕೊಳಕ್ಕಾಗಲ್ಲ. ಅಲ್ಲ ನಾನು ನಿನ್ನೆ ಗಿರ್ಜಕ್ಕನ ಮನೆ ತಾವ ಅವ್ರ ಮನೆ ಹೊಲ ಇತ್ತಲ್ಲ, ಹೊಲಿಂದ ಪಕ್ಕಕ್ಕೂ ನಾನು ಬಾಜಿಗೆ ಹೋದೆ. ಗಿರ್ಜಕ್ಕ ಮನೆ ತಾವ ಕುತ್ಕೊಂಡಿದ್ರು ನಾನು ಮಾತಾಡ್ಸಿಲ್ಲ. ಎಷ್ಟು ಬೇಜಾರಾಗ್ಬಿಡ್ತು ಗೊತ್ತೇ. ಮನೆಗೆ ಬಾರೇ ಕೆಂಪವ್ವ ಅಂತ ಒಂದು ಮಾತು ಕರೆದಿಲ್ಲ ಆಕಿ. ಇವ್ರ ಸವಾಸದಿಂದ ಆಕಿ ಸ್ನೇಹ ಕಳೆದೋಯ್ತು ನಮಗೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಒಂದಿಷ್ಟು ನಿಮಿಷ ನೀವು 2 ರಿಂದ 3 ನಿಮಿಷ ನೋಡಿದ್ರೆ ನಮ್ಮ ಕತೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದು ಒಂದಿಷ್ಟು ಇಲ್ಲಿ ಒಂದು 45 ಸೆಕೆಂಡು ನೀವು ನೋಡೋದಿಲ್ಲ. 45 ಸೆಕೆಂಡ್ ನೋಡೋದ್ರಲ್ಲಿ ನಿಮಗೆ ಈ ವಿಡಿಯೋದ ಕತೆನೂ ಇಷ್ಟು ಗೊತ್ತಾಗೋದಿಲ್ಲ, ಈ ಕತೆಯ ಸಾರಾಂಶ ಏನು ಇಂಟ್ರೆಸ್ಟಿಂಗ್ ಆಗಿದೆಯಾ ಅಂತಲೂ ಗೊತ್ತಾಗಲ್ಲ ಸ್ನೇಹಿತರೆ. ಏನೇ ಹೇಳೆ ಸರ್ಸಿ. ಅಲ್ಲ ಸರ್ಸಿ, ಈ ವಿಮಲಿ ಬೆಳ್ಳಿ ಜಗಳದಾಗೆ ನಮ್ಮ ಬೆಸ್ಟ್ ಫ್ರೆಂಡ್ ಗಿರ್ಜಕ್ಕನ ಸ್ನೇಹನೇ ಕಳೆದೋದಂಗೆ ಆಗೋಯ್ತು. ಅಲ್ಲ ಇವ್ರಿಗೆ ಯಾಕೆ ಬೇಕಿತ್ತು ಅಂತೀನಿ ನಾನು. ಅಲ್ಲ ಅವತ್ತು ಪಾಪ ಅಷ್ಟೊಂದು ಮಾತಾಡದೆ. ಆಕಿಗೆ ಸೊಸೆ ಮೇಲೆ ಭಾಳ ಪ್ರೀತಿ ಇತ್ತು. ಏನೋ ಅತ್ತೆ ಸೊಸೆ ಚಂದಂಗ ಇದ್ರು. ಈಗಿನ ಕಾಲದಾಗ ಅತ್ತೆ ಸೊಸೆ ಒಬ್ರ ಮುಖ ನೋಡಿದ್ರೆ ಒಬ್ರಿಗಾಗಲ್ಲ ಅಂಥದ್ರಾಗೆ ಆದರ್ಶ ಅತ್ತೆ ಸೊಸೆ ಅನ್ನಂಗೆ ಎಷ್ಟು ಚೆನ್ನಾಗಿದ್ರು. ಇವರಿಬ್ರಿಗೆ ಯಾಕೆ ಬೇಕಿತ್ತು ಅಲ್ವೇ ಸರ್ಸಿ? ಬಾಯಿ ಮುಚ್ಕೊಂಡು ಇರೋತಾನೆ. ಅವತ್ತು ಮಗ ಹೇಳಿದ್ ಕೇಳ್ಕೊಂಡು ಬಿದ್ದಿರು ಸೊಸಿನ ಅಪ್ಪನ ಮನೆ ತಾವ ಓಡಿಸೋಗಿ ಅಂತಲ್ಲ ಇವ್ರು ಎಂದ್ರಲ್ಲ. ನೋಡು ಈಗ ಹೆಂಗಾಯ್ತಂತ. ಗಿರ್ಜಕ್ಕ ಕಂಡ್ರು ಕಾಣ್ದಂಗೆ ಓಡ್ತಾವಳೆ. ನಮ್ಮನ್ನು ಮಾತಾಡ್ಸಲ್ಲ, ಮುಖ ತಿರುಗಿ ನೋಡೋದು ಇಲ್ಲ. ಅಲ್ಲ ಏನೋ ಆಗೊಮ್ಮೆ ಈಗೊಮ್ಮೆ ಕಷ್ಟ ಸುಖ ಗಿರ್ಜಕ್ಕನ ತಾವ ಹೋಗಿ ಹೇಳ್ಕೊಬೋದಿತ್ತು. ಇವ್ರು ಮಾಡಿರೋ ಎಡವಟ್ಟಿಗೆ ನಮ್ಮನ್ನು ಮುಖ ಎತ್ತಿಸ್ ಕೂಡ ನೋಡಲ್ಲ ಅನ್ನಂಗೆ ಆಗಿದೆ. ಚೆನ್ನಾಗಿದೆ ಕೆಂಪವ್ವ. ಅಲ್ಲ ಕೆಂಪವ್ವ, ನೀವಿಬ್ರು ಇದ್ರಿ ತಾನೆ ಅವತ್ತು. ನೀವೇನು ಮಾತಾಡಿಲ್ವೇ? ನಾವಿಬ್ಬರೇ ಮಾತಾಡಿರಿ ಅನ್ನೋ ಥರ ಮಾತಾಡ್ತಿದಾರಲ್ಲ. ಗಿರ್ಜಕ್ಕನಾಗ ಹಿಂಗೆ ಹೇಳ್ಬೇಕು ನಾವು. ಗಿರ್ಜಕ್ಕನ ಮಗ ಏನೋ 50 ರೂಪಾಯಿ ಕೊಡ್ತಾನೇನೋ ಅಂತ ಆಸೆಗೆ ಬಾಯಿ ಬಿಟ್ಕೊಂಡ್ಬಿಟ್ಟು ಅವ್ನು ಹೇಳಿರೋ ಮಾತನ್ನು ಕೇಳ್ಬಿಟ್ಟು ನೀವುಗಳು ತಲೆ ಅಲ್ಲಾಡಿಸ್ಕೊಂಡು ನಮ್ಮ ಹಿಂದ್ಗಡೆ ಬಂದಿರೋರು ನೀವು ಹೌದು ತಾನೆ. ನಮ್ಮನ್ನು ಮುಂದೆ ಮಾಡಿಬಿಟ್ಟು ಹಿಂಗೆ ಹೇಳ್ತೀರ. ಅಯ್ಯ ನಿಮ್ಮ ಇವಾಗ ಎಲ್ಲ ನಮ್ಮದೇ ತಪ್ಪು ಅಂತೀರಲ್ಲ. ಅವತ್ತು ನೀವು ಇದ್ರಿ ತಾನೆ. ಹಿಂಗೆ ಹೇಳ್ಬಿಟ್ರೆ ಚೆನ್ನಾಗಿದೆ ಕೆಂಪವ್ವ. ಎಲ್ಲರೂ ಸೇರ್ತಾನೆ ತಪ್ಪು ಮಾಡಿರೋದು ಅವತ್ತು. ಅಲ್ಲ ಮಗನ ಅವತ್ತು ನಿಮ್ಮ ತಾವ ಹೇಳಕ್ಕೆ ಬಂದಿರುವಾಗಲೇ ಮಗನಿಗೆ ಉಗಿದು ಉಪ್ಪಿನಕಾಯಿ ಹಾಕೋದು ಬಿಟ್ಬಿಟ್ಟು ಆಯ್ತಪ್ಪ ಗಿರ್ಜಕ್ಕಂತಾವ ನಾವು ಮಾತಾಡ್ತೀವಿ, ಏನು ಚಿಂತೆ ಮಾಡಬೇಡ ಅಂತ ನೀನು ಹೇಳ್ಕಳಿಸ್ದೆ ತಾನೆ. ಈಗ ಗಿರ್ಜಕ್ಕ ಮಾತಾಡಲ್ಲ ಅಂದ್ಬಿಟ್ಟು ನಮ್ಮದೇ ಎಲ್ಲ ತಪ್ಪು ಅಂತ ನಮ್ಮ ತಲೆ ಮೇಲೆ ಹಾಕಕ್ಕೆ ಶುರು ಮಾಡಿ ಕೆಂಪವ್ವ. ಅಲ್ಲ ಅವನೇನು ದುಡ್ಡು ಕೊಟ್ಟಿಲ್ಲ ಅನ್ಬಿಟ್ಟು ಈಗ ಅತ್ತೆ ಅವನ ಅಮ್ಮನ ತವ ರಾಜಿ ಮಾಡ್ಕೊಳಕ್ಕೆ ಹೋಯ್ತಿದ್ದೀಯ. ಅಲ್ಲ ಅವಾಗ ತಪ್ಪು ಮಾಡಿರೋ ನಾವು 4 ಜನ ಹೋಗೋದೇ ಇಲ್ಲ. ಅವ್ನು ದುಡ್ಡು ಕೊಟ್ಟರೆ 4 ಜನನೂ ಪಾಲು ಹಂಚ್ಕೊತಾ ಇದ್ವೋ ಇಲ್ವೋ? ಅವ್ನು ದುಡ್ಡು ಕೊಟ್ಟಿಲ್ಲ ಮೋಸ ಮಾಡ್ದ ಅಂದ್ಬಿಟ್ಟು 6 ಕೊಟ್ರೆ ಅತ್ತಿ ಕಡಿ 3 ಕೊಟ್ರೆ ಸೊಸಿ ಕಡಿ ಅನ್ನೋ ಥರ ಮಾತಾಡ್ತೀಯಲ್ಲ ನೀನು. ಏನು ಕೆಂಪವ್ವ 2 ತಲೆ ನಾಗರ ಹಾವ ಹೆಂಗೆ? ಅಯ್ಯ ಎಲ್ಲಿಗಿಲ್ಲದ ನ್ಯಾಲಿಗೆ ಅಂದ್ಬಿಟ್ಟು ಹೆಂಗೆ ಬೇಕೋ ಹಾಗೆ ಅಲ್ಲಾಡಿಸ್ಬಾರ್ದು. ನಿಯತ್ತಾಗಿರ್ಬೇಕು ಮಾತನಾಗಾದ್ರೂ. ಏನಿದು? ಅಲ್ಲ ಕೆಂಪವ್ವ ನಿನ್ಗೇನು ಬುದ್ಧಿಗಿದ್ದಿ ಇಲ್ವೇ?
ಹ್ಮ್ ಇವಾಗ ಎಲ್ರು ನಾವೇ ತಪ್ಪು ಮಾಡಿದೀವ ಅಂತಾರಲ್ಲ, ಹೇಗೆ ನೀವು ಮಾಡಿಲ್ವೇ ತಪ್ಪನ? ಹ್ಮ್ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ತಾನೇ ಗಿರ್ಜಾಕಂತಾವ ಮೀಟಿಂಗ್ ಮಾಡೋಣ ಅಂತ ಹೋಗಿರೋದು, ಏನೋ ಅದು ಬದು ಬುದ್ಧಿ ಹೇಳೋಣ ಅಂತ ಹೋಗಿರೋದು. ಇವಾಗ ನಾನು ಬೆಳ್ಳಿ ತಪ್ಪು ಮಾಡಿವಿ ಅಂತ ಹೇಳ್ತೀರಾ? ಏನೋ ನಮ್ಮ ಬಾಯಿ ಸ್ವಲ್ಪ ಮುಂದೈತಿ, ನಾವು ಮುಂದೆ ಮಾತಾಡಿವಿ. ಹಿಂದಿನ ಚುಚ್ಕೊಟ್ಟಾರ ನೀವಲ್ವೇ? ಎಲ್ಲ ನಿಮ್ಮ ನಮ್ಮದೇ ತಪ್ಪಂತೀರೆ. ಚೆನ್ನಾಗಿದೆ ಕೆಂಪವ. ಓ ಇವಾಗ ಎಲ್ಲರೂ ರಾಜ್ಯ ಸಂಧಾನ ಮಾಡಬೇಕು ಗಿರ್ಜಾಕಂತಾವ ಅಂದರೆ ನೀನು ಮುಂದೆ ನಾನು ಮುಂದೆ ಅಂತೀರ ನೀವಿಬ್ರು. ಅಲ್ಲ ಎಷ್ಟು ಚೆನ್ನಾಗಿದ್ದೀರ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಮ್ಮಿಬ್ರದ್ದು ತಪ್ಪಂತೀರಲ್ಲ. ನಮ್ದು ಏನೋ ಬಾಯಿ ಮಾತು ಜೋರು ಐತೆ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಹೇಳ್ಬಿಟ್ರೆ ನಾವೇನು ಸುಮ್ಮನೆ ಇರ್ತೀವಿ ಅಂದ್ಕೊಂಡಿರಿ? ಹಂಗೆಲ್ಲ ಸುಮ್ಮನಿರೋ ಮಂದಿ ನಾವಲ್ಲ. ಅಯ್ಯ ಎಲ್ಲವೂ ತಪ್ಪು ಮಾಡೀವಿ, ಒಟ್ಟಿಗೆ ಹೋಗ್ಬಿಟ್ಟು ಗಿರ್ಜಾಕನ ತಾವ ಕ್ಷಮೆ ಕೇಳ್ಬಿಟ್ಟು ಸ್ನೇಹನ ಉಳಿಸ್ಕೊಳ್ಳೋಣ. ಅದೇ ಬಿಟ್ಟು ವಿಮಲಿ ಬೆಳ್ಳಿ ಒಬ್ಬರು ಹಿಂಗೆ ಹೇಳವ್ರೆ ಅಂತ ನೀನು ಪಿಟಿಂಗ್ ಇಡಕ್ಕೆ ಏನಾರು ಓದಿ ಅಂದರೆ ಕೆಂಪವ ಅವನ್ ತಾವ ದುಡ್ಡಿಗಿಸ್ಕೊಳ್ಳೋ ವಿಷಯ ಹೇಳ್ಬಿಡ್ತೀನಿ ಗಿರ್ಜಾಕಂಗೆ. ನೋಡಿ ಕೆಂಪವ, ಬಾರಿ ನೀನು ಏನಾದರೂ ಡೌಲತ್ ಮಾಡಕ್ಕೆ ಶುರು ಮಾಡಿ ಅಂದರೆ ನೀನು ಸೊಸೆ ತಾವ ಹೋಗ್ಬಿಟ್ಟು ಹೇಳ್ತೀನಿ ಮತ್ತೆ ನೋಡು. ನಿನಗೆ ಊಟ ನೀರು ಏನು ಕೊಡಬಾರ್ದು ನೀನು ಸೊಸಿ, ಹಂಗೆ ಮಾಡಿಬಿಡ್ತೀನಿ. ಭಾರಿ ಜೋರಿದೆಯಾ ಕೆಂಪವ ನೀನು. ಏನು ಕೆಂಪವ? ನನ್ನ ಬಾಯಿ ಮುಚ್ಚಿದ್ರಾಗ ನನ್ನ ಕಾಲಿ ಬೀಳಕತ್ತಿಯಲ್ಲ, ಏನಾಯ್ತು? ಅಮ್ಮ ತಾಯಿ, ಓ ವಿಮಲವ್ವ, ನಿನ್ನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಕಣವ್ವ. ದಯವಿಟ್ಟು ನನ್ನ ಪ್ಯಾಟಿ ಸೊಸಿ ತಾವ ಅದು ನನ್ನ ಬಗ್ಗೆ ಇನ್ನು ಏನೇನೇನಾದರೂ ಹೇಳ್ಬೇಡ ಕಣವ್ವ. ಏನೂ ಫಿಟ್ಟಿಂಗ್ ಇಡಬೇಡ. ಏನೋ 3 ಹೊತ್ತು ಕೂಳು ಬೇಯಿಸಾಕ್ತಾವಳೆ. ಅದು ಬೇರೆ ಪ್ಯಾಟಿ ಜುಟ್ಟೋಳು. ಒಂದು ತನ್ನ ಮಾಡಾಕಾಕು 6 ದಿವಸ ತಗೊಂತಾವಳೆ. ದಯವಿಟ್ಟು ಖಾಲಿ ಬಿಡ್ತೀನಿ ಕಣವ್ವ. ನನ್ನ ಸಂಸಾರದಾಗ ಏನೋ ಇದ್ದು ಬದ್ದು ಒಂದಿಟ್ಟು ನೆಮ್ಮದಿ ಅಂತ ಐತೆ, ಅದನ್ನು ಹಾಳು ಮಾಡಬೇಡ ಕಣವ್ವ ವಿಮಲವ್ವ. ನಿನಗೆ ಸಾಷ್ಟಾಂಗ ನಮಸ್ಕಾರ. ಗಿರ್ಜಕ್ಕಂತಾವ ನಾನೇ ಹೋಗ್ಬಿಟ್ಟು ನಂದೇ ತಪ್ಪಾಯ್ತು ಕಣವ್ವ, ನಮ್ಮನ್ನು ಕ್ಷಮಿಸ್ಬಿಡು ಅಂತ ನಾನೇ ಹೇಳ್ಕೊಳ್ತೀನಿ ಕಣವ್ವ. ದಯವಿಟ್ಟು ಬೇಡ ಕಣವ್ವ, ನನ್ನ ಸಂಸಾರದಾಗ ಮಾತ್ರ ಉಳಿಯಣ್ಣಕ್ಕೆ ಬರಬೇಡ. ಹೇಳು ವಿಮಲಿ ಬಗ್ಗೆ ಇಷ್ಟ ಆದ್ರೂ ಭಯ ಭಕ್ತಿ ಇರಲಿ. ಕೆಂಪವ್ವ, ನನ್ನ ತಾವ ಏನಾದ್ರೂ ನಿನ್ನ ಬಾಲ ಬಿಚ್ಚಿದೀಯ ಅಂದರೆ ಬುಸ್ ಅಂತ ನಾಗರ ಎಡಿ ಮೇಲೆ ಕೃಷ್ಣ ತಾಂಡವ ನೃತ್ಯ ಆಡ್ದಂಗೆ ಆಡ್ಬಿಡ್ತೀನಿ. ಏನು ಬಳ್ಳಿ, ಏನು ಸಾರಿಸಿ ಭೂಮಿನ ಹಂಗೆ ನೋಡ್ತಾ ಇದ್ದೀರಾ? ಏನು ಚಿನ್ನಗಿನ್ನ ಸಿಗ್ತದ ಅಂತ ನೋಡ್ತಾವ್ರಿಯಾ? ಏನು ಮಾಡಕತ್ತೀರಿ? ಚಿನ್ನಗಿನ್ನ ಸಿಗ್ತದ ಅಂದ್ರೆ ನಂಗೂ ಸ್ವಲ್ಪ ಹೇಳ್ರಿ. ಬಂಗಾರ ರೇಟ್ ಭಾರಿ ಆಗ್ಬಿಟ್ಟೈತಿ. ನನಗೆ 1 ಗ್ರಾಮ್ ಸಿಕ್ಕಿದ್ರೂ ಸಾಕು ಇವತ್ತಿನ ದಿನಕ್ಕೆ. ಏನು ಭಯಂಕರವಾಗಿ ಭೂಮಿ ಸರ್ಚ್ ಮಾಡ್ತಿದ್ದೀರಲ್ಲ, ಏನು ನೋಡಿದ್ರಿ ಅಂತ ಹೇಳ್ಬಿಡ್ರಿ ಮೊದಲು. ಏನಿಲ್ಲ, ನಮ್ಮ ಬಾಸ್ ಕೆಂಪಮ್ಮ ಅವರು ನಮ್ಮ ವಿಮಲ ಅಜ್ಜಿ ಕಾಲಿಗೆ ಬಿದ್ದಂಗೆ ಕಾಣಿಸ್ತು, ಅದಕ್ಕೆ ಹಿಂಗೆ ನೋಡಿದ್ವಿ. ಆದ್ರೆ ಏನೂ ಕಾಣಿಸ್ತಾನೇ ಇಲ್ವೇ, ಎಲ್ಲಿ ಹೋದ್ರು ಅಂತಾನೆ ಕಾಣಿಸ್ತಿಲ್ಲ. ಅಲ್ಲ ಕೆಂಪವ್ವನು ನಿನ್ನ ಕಾಲು ಕೆಳಗಡೆ ಕಸ ಹಂಗೆ ಮಾಡಿ ಇಟ್ಕೊಂಡಿದೆಯಲ್ಲ, ಏನು ಭಾರಿ ಇದೆಯೇ ವಿಮಲವ್ವ? ಭಾರಿ ಇದೆಯಾ ಬಿಡು ಕಣವ್ವ. ಅಲ್ಲ ಕೆಂಪವ್ವನು ಹಿಂಗೆ ಬಗ್ತಾರೆ ಅಂತ ಗೊತ್ತಿಲ್ಲಾಗಿತ್ತೆ. ನೀವು ತಲೆ ಎತ್ರಿ, ಇಲ್ಲ ಅಂದ್ರೆ ಕಸಗಿಸು ಬಂದಾತು, ಕತ್ತು ಹಿಡ್ಕೊಂಡ್ಬಿಟ್ಟಾತು. ಆಮೇಲೆ ಕತ್ತು ಉಳುಕು ತೆಗಿಯಕ್ಕೆ ನಾನೇ ಬರ್ಬೇಕಾಯ್ತು. ಹುಷಾರು. ಅದು ನಿಜ ಅನ್ನು ವಿಮಲವ್ವ. ವಿಮಲವನ ಮನೆ ತಾವನೇ ಬರಬೇಕಾಗೋದು ಉಳುಕು ಇಳಿಸ್ಕೊಳಕ್ಕೆ. ನೋಡ್ರೆ ಎಲ್ಲರೂ ಸೇರಿ ತಪ್ಪು ಮಾಡೀವಿ, ಹೋಗ್ಬಿಟ್ಟು ಗಿರ್ಜಕ್ಕನ್ ತಾವ ಕ್ಷಮೆ ಕೇಳೋಣ. 1-4 ಮಾತು ಅಂತಾಳೆ, ಅನ್ಸ್ಕೊಳ್ಳೋಣ. ನಮ್ಮ ಊರು ಹಿರಿ ಜೀವ, ನ್ಯಾಯದ ಗಟ್ಟಿಗಿತಿ ಹೆಂಗಸು. ನಾವೇನೋ ತಪ್ಪು ಮಾಡೀವಿ, ಅವಳು ತಾವು ಹೋಗಿ ಹೊಟ್ಟಿಗೆ ಹಾಕೊಳ್ಳವ್ವ ನಾವು ತಪ್ಪು ಮಾಡೀವಿ, ಏನೋ ಮಣ್ಣು ತಿನ್ನೋ ಕೆಲಸ ಮಾಡೀವಿ, ಟೈಮ್ ಕೆಟ್ಟಿತ್ತು, ಸಗಣಿ ತಿಂದೀವಿ, ದಯವಿಟ್ಟು ಕ್ಷಮಿಸ್ಕಣವ ಅಂತ ಗಿರ್ಜಕ್ಕಂತಾವ ಹೋಗಿ ಕೇಳೋಣ. ನಮ್ಮ ಸ್ನೇಹನ ಬಿಡ್ಬೋಡ. ಈ ಮುದಿ ವಯಸ್ಸಿನಾಗ ನಮಗೆ ನಿನ್ನ ಬಿಟ್ರಿ ಇನ್ನು ಯಾರು ಗತಿ ಕಣವ್ವ ಅಂತ ಇವಾಗ ಕೇಳ್ಬಿಟ್ಟು ಒಂದು ಚಾ ಕುಡ್ಕೊಂಡು ಹಂಗೆ ರಾಜ್ಯ ಸಂಧಾನ ಮಾಡ್ಕೊಂಡು ಬರೋಣ. ಗಿರ್ಜಕ್ಕ ಕ್ಷಮಿಸಲ್ಲ ಅಂತಾಳೆ. ಅದು ಹೆಣ್ಣು ಜೀವ, ಕ್ಷಮಿಸತ್ತೆ. ಒಟ್ಟಿಗೆ ಹಾಕೋಣತ್ತೆ, ನಡೀರಿ ಹೋಗಿ ಬರೋಣ. ಅದು ಬಿಟ್ಬಿಟ್ಟು ನಾವೇ ಒಬ್ರು ತಾವ ನೀನು ತಪ್ಪು ಮಾಡಿ ನಿನ್ನ ಗಿರ್ಜಕ್ಕನ ಸ್ನೇಹ ಹೋಯ್ತು, ನಿನ್ನ ಗಿರ್ಜಕ್ಕನ ಸ್ನೇಹ ಹೋಯ್ತು ಅಂತ ಜಗಳ ಆಡೋದು ಬಿಟ್ಬಿಟ್ಟು ಹೋಗಿ ಗಿರ್ಜಕ್ಕನ ತಾವ ಹೋಗೋಣ, ಮಾತಾಡೋಣ. ಯಾಕೆ ಹಿಂಗೆ ಮಾಡ್ತೀಯ? ನಾವು ಏನೋ ಮಣ್ಣು ತಿನ್ನೋ ಕೆಲಸ ಮಾಡೀವಿ, ತಪ್ಪಾಯಿತು. ನಿನ್ನ ಸಂಸಾರನ ಈಗ ಚೆನ್ನಾಗಿ ಹೋಗೈತೆ, ನೀನು ಸುಖದಾಗಿದೆಯೇ. ಏನೋ ಶ್ರೀಮಂತ ಹೋಯ್ತು, ಶ್ರೀಮಂತಿಕೆ ಕಾರು ಬಂಗ್ಲಿ ಹೋಯ್ತು, ಆದರೂ ಪರವಾಗಿಲ್ಲ, ಹಿರಿಯರು ಮಾಡಿಟ್ಟು ಜಮೀನು ಅಂತ ಐತೆ ನಿನಗೆ. ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಖುಷಿಯಾಗಿದೆಯೇ. ಮಗ ಸೊಸೆ ಮೊಮ್ಮಕ್ಕಳು ಗಂಡ ಅಂದ್ಬಿಟ್ಟು
ಈಗ ನಾವು ಏನ ತಪ್ಪು ಮಾಡೀವಿ ಅಂತ ನಮ್ಗೆ ಕ್ಷಮಿಸಲ್ವೇ ನೀನು? ಅಂತ ದೊಡ್ಡ ತಪ್ಪು ಮಾಡಿರ ನಿನ್ನ ಮಗನ್ನೇ ಕ್ಷಮಿಸಿದೀಯೇ. ಇಟ್ಟು ಸಣ್ಣ ತಪ್ಪು ಮಾಡಿರ ನಮ್ಮನ್ನು ಕ್ಷಮಿಸಲ್ವೇ? ಒಂದು ಹೋಗಿ ಕೇಳ್ಬಿಟ್ಟು ಬರೋಣ. ಒಟ್ಟಿಗೆ ಹಾಕಂತಾಳೆ ಅವಳು. ನಡೀರಿ ಹೋಗೋಣ. ಓದಿ ಬಿಟ್ಬಿಟ್ಟು ಒಬ್ಬೊಬ್ರು ಮುಸುಡಿನ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ತಿದ್ರೆ ಓರ್ ಕೇರಿ ಅನ್ನೋದ್ರಲ್ಲಿ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಹಿಂಗೆ ಮಾಡ್ಕೊಂಡು ಕುಂತ್ರೆ ಆಯ್ತದೆಯೇ? ಜೀವನ ನಡಿಬೇಕಲ್ವ ಮುಂದೆ? ಹೋಗೋಣ ನಡೀರಿ. ಆಮೇಲೆ ನಂಗೆ ರೇಷನ್ ತರೋಕೆ ಬೇರೆ ಹೋಗ್ಬೇಕು. ಹಿಂಗೆ ಮತ್ತೆ ಕುಂತ್ರೆ ಹೊಟ್ಟೆಯಲ್ಲಿ ತಾಳ ಆಗ್ತದೆ. ರೇಷನ್ ಬೇರೆ ಖಾಲಿ ಆಗೈತೆ. ನಡೀರಿ ನಡೀರಿ ಬಿರ್ನಂತ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್ ಗಿರ್ಜಕ್ಕನ ಮನೆ ಚಾಲೋ, ಲೆಫ್ಟ್ ರೈಟ್ ಗಿರ್ಜಕ್ಕನ ಮನೆ ಚಾಲೋ ಚಾಲೋ. ಸ್ನೇಹ ಸಂಬಂಧ ಉಳಿಸಲು ಗಿರ್ಜಕ್ಕನ ಮನೆ ಚಾಲೋ ಚಾಲೋ. ಲೆಫ್ಟ್ ರೈಟ್ ಚಳುವಳಿ ಗಿರ್ಜಕ್ಕನ ಮನೆ ಒಪ್ಸುವಲ್ಲಿ, ಲೆಫ್ಟ್ ರೈಟ್ ಚಳುವಳಿ ಗಿರ್ಜಕ್ಕನ ಮನೆ ಹೋಗುವಲ್ಲಿ, ರೈಟ್ ಲೆಫ್ಟ್ ಚಲೋ ಚಾಲೋ ಚಾಲೋ. ಗಿರ್ಜಕ್ಕಗೆ ಜಯವಾಗಲಿ. ಜೈ 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 ಗಿರ್ಜಕ್ಕಗೆ ಜಯವಾಗಲಿ ಜಯವಾಗಲಿ. ಮಹಿಳಾ ಸಂಘದ ಅಧ್ಯಕ್ಷರು ಗಿರ್ಜಕ್ಕಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಗಿರ್ಜಕ್ಕಂಗೆ ಜಯವಾಗಲಿ. ಕೆಂಪವ್ವ ಹೇಳವ್ವ, ನಾವು ಹೋಗೋದು ಹೆಂಗಿದೆ ಅಂದರೆ ಗಿರ್ಜಕ್ಕನ ಹೆಣ ಹೊರಕ್ಕೆ ಹೋಗಂಗಿದೆ. ನಾವು ಅಕ್ಕಪಕ್ಕದವರು ಓರ್ ಕೇರಿಯವರು ನಮ್ಮನ್ನು ನೋಡ್ಬಿಟ್ರೆ ಎಲ್ಲ ಗಿರ್ಜಕ್ಕನ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ್ಲೇನೋ ಅಂತ ಅನ್ಕೊಬೇಕು. ಹಂಗಿದೆ ನಾವು ಹೋಗ್ತಿರೋದು. ಹಂಗಂತೀಯೇ? ಅಯ್ಯ, ಈಗಲೇ ನಮ್ಮನ್ನು ಗಿರ್ಜಕ್ಕ ಕ್ಷಮಿಸಲ್ವೇನೋ ಅಂತ ಎದಿ ಒಳಗೆ ಪುಕ್ಕ 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 ಅನ್ನಕತ್ತದೆ. ಇನ್ನೇನಾರು ನಮ್ಮನ್ನು ನೋಡ್ಬಿಟ್ಟು ಅಕ್ಕಪಕ್ಕದವರು ಗಿರ್ಜಕ್ಕ ನೆಗೆದು ಬಿದ್ದಿದ್ದಾಳೆ ಅಂತ ಅಂದ್ಕೊಂಡು ನಿನ್ನ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ ಅಂತ ನಮ್ಗಿಂತ ಮುಂಚೆ ಅವ್ರಿಗೆ ಹೋಗಿ ಹೇಳ್ಬಿಟ್ರು ಅಂದರೆ ಮತ್ತೆ ಕ್ಷಮಿಸೋದಿರಲಿ. ಮನೆ ಬೇಲಿ ಆಚೆ ಹೋಗೋಕ್ಕೂ ಬಿಡಲ್ವೇನ. ನಾಯಿನ ಬಿಟ್ಟು ಬೌ 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 ಅಂತ ನಮ್ಮನ್ನು ನಾಯಿ ತಾವ ನಾಯಿ ಗೂಡು ಒಳಗಡೆ ಕಳಿಸ್ಬಿಟ್ರೆ ಕಷ್ಟ. ಏನು ಮಾಡೋದಪ್ಪ? ಏನೋ ಲೇಟೆಸ್ಟಾಗಿ ನಾವು ಹೋಗೋಣ, ಎಂಟ್ರಿ ಕೊಡೋಣ, ಗಿರ್ಜಕ್ಕನ ಮನ್ಸನ್ನು ಗೆಲ್ಲೋಣ ಅಂದ್ಬಿಟ್ರೆ ಊರಿಗೆ ಹೆಣ ಹೊತ್ತಂಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವಾಪಸ್ ಕರೆದ್ರಲ್ಲ. ಇನ್ನು ಹೆಂಗೆ ಹೋಗ್ಬೇಕು ಅಂತೀನಿ. ಅದೇ ಮತ್ತೆ ಇನ್ನು ಹೆಂಗೆ ಹೋಗೋದು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಇನ್ನೇನಿಲ್ಲ, ಡಿಸೆಂಟಾಗಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಗಿರ್ಜಕ್ಕ ಹಿಂಗೆ ಹೇಳಿದ್ವಿ ನಿನಗೆ, ನಮ್ದು ತಪ್ಪಾಯಿತು, ಏನೋ ಒಟ್ಟಿಗೆ ಹಾಕೊಂಡು ಕ್ಷಮಿಸು. ಇಲ್ವಾ 2 ಒದಿ ಹಾಕು. ನಿನ್ನ ತೃಪ್ತಿ ಆಗಿಲ್ವೇ 4 ದಿವಸ ನಮ್ಮ ತಾವ ಮಾತಾಡೋದನ್ನು ಬಿಡು. ಕ್ಷಮಿಸಿದೀನಿ ಅಂತ ಒಂದು ಮಾತು ಹೇಳ್ಬಿಡು, ಒಂದು ಟೀ ಮಾಡಿಕೊಡು. ಹಾಗೆ ಬಾಲ ಮುದ್ರಕೊಂಡು ನಾಯಿ ಥರ ನಮ್ಮ ಮನೆಗೆ ನಾವು ಹೋಗ್ತೀವಿ ಅಂತ ಹೇಳೋಣ. ಚಲೋ ಚಲೋ, ಸ್ಟ್ರೇಟ್ ಲೈನ್ ಚಲೋ. ಜೈ 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 ಗಿರ್ಜಕ್ಕಾಗೆ ಜೈ ಜೈ ಜೈ. ಗಿರ್ಜಕ್ಕ ಕೋಪನಾದ್ರು ಮಾಡ್ಕೊಳ್ಳಿ, ಒಂದು ಬೊಯ್ಗಳನ್ನಾದರೂ ಹೇಳ್ಕೊಳ್ಳಿ, ಒಂದು ಹೊಡ್ತಾನಾದರೂ ಹಾಕ್ಕೊಳ್ಳಿ, ಆದರೆ ನನಗೆ ಮಾತ್ರ ಒಂದು ಕಪ್ ಕಾಫಿ ಅದ್ರ ಜೊತೆಗೆ ಏನಾದರೂ ಕುರ್ಕುಲ್ ತಿಂಡಿ ಮಾಡಿಕೊಟ್ಬಿಟ್ರೆ ನಂಗಂತೂ ಸಾಕಪ್ಪ. ಏನಂದ್ಯಾ ಬೆಳ್ಳಿಯವ್ವ? ಕುರುಕುಲ ತಿಂಡಿ ಬೇಕೆ ನಿನಗೆ? ಏನೋ ಗಾದೆ ಇದೆಯಲ್ಲ, ಹಂಗಾಯ್ತು ನಿನ್ನ ಕತೆ. ಅದು ಏನು ನೆನಪಿಗೆ ಬರುವಲ್ದಲ್ಲ. ಅದು ಮಗಂಗೆ ಮದುವೆ ಚಿಂತೆ, ಅಜ್ಜಂಗೆ ಒರ್ವಿ ಚಿಂತೆ, ಅಜ್ಜಿಗೆ ಕಜ್ಜಾಯಿ ಚಿಂತೆ, ಅದು ಏನೋ ಗಾದಿತ್ತಪ್ಪ, ಹಂಗಾಯ್ತು. ನಾವೆಲ್ಲ ಗಿರ್ಜಕ್ಕ ಏನಂತಾಳೋ ಅಂತ ಭಕ್ತಿಯಿಂದ ಡಬ 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 ಅಂತ ಎದೆ ಹೊಡ್ಕೊತಿದೆ ಅಂತಂದರೆ ಇವಳಿಗೆ 1 ಲೋಟ ಕಾಫಿ ಅಂತ ಹೋದ್ರ ಜೊತೆ ಏನಾರು ಕುರುಕಲು ತಿಂಡಿ ಅಂತೆ. ಅಯ್ಯ ಶಿವನಿ, ಇಂಥವ್ರು ಅವ್ರೆ ನಮ್ಮ ಸಂಗಡ. ಏನು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಒಂದು ಮುಖ ಮೂತಿ ಪೇಸ್ ಅಂತಾರಲ್ಲ, ಆ್ಯಕ್ಷನ್ ಚೇಂಜ್ ಆಗೋದು ಬೇಡವೆ. ಅಳುವಾಗ ಅಳು, ನಗುವಾಗ ನಗು, ಕೋಪ ಬಂದಾಗ ಕೋಪ. ಏನಿಲ್ಲ, ಎಲ್ಲ ಟೈಮ್ನಾಗೂ ಇವ್ರಿಗೆ ಒಟ್ಟಿದೆ ಚಿಂತೆ. ಇನ್ನೇನು ಮಾಡೋದು? ಈ ಸಂಜೆ ಟೈಮ್ನಾಗ ಒಂದು ಕಾಫಿ ಕುರುಕಲು ತಿಂಡಿ ಇದ್ರೆ ಇನ್ನೇನು ಬೇಕಾಯ್ತದೆ? ಓದೇ ಮುಖ್ಯ ತಾನೆ ಇವ್ರಿಗೆ ಅಂತ ತಿಳಿಯತ್ತೆ. ಅಯ್ಯ ಇವರು ಅವ್ರೆ. ಅಲ್ಲ, ಸೀರಿಯಸ್ ಆಗವ್ರೆ ಅಂದ್ಬಿಟ್ಟು ಒಂದು ಕಾಮಿಡಿ ಅಂತ ಅಂದ್ಬಿಟ್ರೆ ಇವ್ರಿಗೆ ಅದನ್ನು ಸೀರಿಯಸ್ ಆಗಿ ತಗೊಬೇಕೆ? ಕಾಮಿಡಿಗೂ ಸೀರಿಯಸ್ ಲ್ಯಾಂಗ್ವೇಜ್ಗೂ ಇವ್ರಿಗೆ ಗೊತ್ತೇ ಇಲ್ವಲ್ಲಪ್ಪ. ಏನೋ ಒಂದು ಮಾಡ್ಕೊಳ್ಳಿ, ನಾನು ಮನೆ ತಾವ ಹೋಯ್ತೀನಿ. ಹಿಂಗೆ ಮಾಡ್ತಾ ಇದ್ರೆ ಟೈಮೇ ಅನ್ನೋದೇ ಇಲ್ಲ ಅವರಿಗೆ. ಟೈಮ್ ಸೆನ್ಸ್ ಬೇಡವೆ? ಒತ್ತು ಗೊತ್ತು ಅಂತ ಬೇಡವೆ? ಒತ್ತು ಗೊತ್ತುನಾಗ ಟೈಮು ಮೇಂಟೈನ್ ಮಾಡ್ಬೇಕು. ಟೈಮ್ ಸೆನ್ಸ್ ಇದ್ರೆ ಮಾತ್ರ ನಾವು ಜೀವನದಾಗ ಓದ್ತಾರ ಆಗಕ್ಕಾಯ್ತದೆ. ಇವು ಮೂವರಿಗೆ ಅದು ಯಾವುದೂ ಇಲ್ಲ ಬಿಡಿ, ನಾನು ಮನೆ ತಾವ ಹೋಯ್ತೀನಿ. ಕಾಫಿ ಕುಡಿಯೋದು ಟೈಮ್ ಬೇರೆ ಆಗೋಯ್ತು. ಆಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು ನಾನು. ಬೆಳ್ಳಿ ಅವ್ರು ಬಾಯಿ ಕಳ್ಕೊಂಡವ್ರೆ, ನಾವು ಕೈ
ಮುಂದೆ ಮಾಡಿ ಮಾಡಿ ಕೊಯ್ ನೋಯ್ ಬರ್ತಾ ಇದೆ. ಕೊಯ್ ಕೆಳಗಡೆ ಮಾಡೂನೆ. ಕೊಯ್ ಕೆಳಗಡೆ ಹಾಕ್ಬಿಟ್ಟು ಕಾಯಿ ಮೇಲ್ಗಡೆ ಹಾಕೊಳ್ಳಿ. ಇನ್ನು ನಮ್ಗೇನೈತದೆ? ಕೊಯ್ ಕೆಳಗಡೆನಾದ್ರೂ ಹಾಕೊಳ್ಳಿ, ಮೇಲ್ಗಡೆನಾದ್ರೂ ಹಾಕೊಳ್ಳಿ. ಈ ಬೆಳ್ಳಿ ಆಡ ಒಂದೊಂದು ಮಾತುಗೂ ಹಿಂಗೆ ಏನು ಮಾಡೋದಂತಾನೆ ಗೊತ್ತಾಗಲ್ಲ. ಬಾಬಾ ಕೈಯೆಲ್ಲ ನೋವು ಬಂದೋಗ್ಬಿಡ್ತು. ಏನೋ ಸ್ವಲ್ಪ ಕೈ ಇಳಿಸಿದ್ನಲ್ಲ. ನಮಸ್ಕಾರ ಸ್ನೇಹಿತರೆ, ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನಾನು ತೋಟದ ಕಡೆ ಕೆಲಸ ಸ್ವಲ್ಪ ಆಯ್ತಾ. ಮಳೆಗಾಲಕ್ಕೆ ಸೌದಿ ಸಂಗ್ರಹಣೆ ಮಾಡ್ಕೋಬೇಕು. ಹಪ್ಪಳ ಮಾಡೋಕ್ಕೆ ಅಂತ ಹಲಸಿನಕಾಯಿ ತಗೋಬರೋಕ್ಕೆ ಅಂತ ಹೋಗಿದ್ನ. ಒಂದಿಷ್ಟು ಟೈಮ್ ಇತ್ತು, ತುಂಬಾ ಸುಸ್ತಾಗೋಯ್ತು ಬಿಸಿಲಾಗಿರೋದಕ್ಕೆ. ಅದಕ್ಕೆ 5 ನಿಮಿಷ ರೆಸ್ಟಲ್ಲಿ ಏನಾದರೂ ಮಾಡೋಣ ಅಂತ ಮೊಬೈಲ್ ಹಿಡ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡಿದೆ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾವುದೇ ವಿಷಯ ಇಲ್ಲದೆ ಇವತ್ತು ಒಂದಿಷ್ಟು ವಿಡಿಯೋ ಮಾಡೋಣ ಅಂತ ಅನಿಸ್ತು. ನಿನ್ನೇನು ಹಾಕಿಲ್ಲ ವಿಡಿಯೋನ, ಇವತ್ತಾದರೂ ಹಾಕೋಣ ಅಂತ ಇರೋ 5 ನಿಮಿಷ ಟೈಮಲ್ಲಿ ಒಂದು ಪುಟ್ಟ ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಗಂಗಾ, ಓ ಗಂಗಾ, ಗಂಗಾ, ಗಂಗಾ ಮಗ ಎಲ್ಲೋದ್ಯಾವ? ಅಲ್ಲ ಹಿತ್ತಲ್ತಾವ ಇದ್ದಾಳೇನೋ ಅಂತ ಹೋದ್ರೆ ಅಲ್ಲಿ ಹೋದ್ರೂ ಇಲ್ಲ. ಈ ಕಡೆ ಏನಾದರೂ ಪಾತ್ರೆ ತೊಳೆಯೋದು ಮಾಡ್ತಾ ಇದ್ದಾಳ ಅಥವಾ ನೀರು ಬರ್ತಾ ಇದ್ದಾಳ ಅಂದ್ರೆ ಅದೂ ಇಲ್ಲ. ಯಾವ ಕಡೆ ಹೋಗ್ಲಿ ಹುಡುಗಿ ಅಂತೀನಿ. ಏನು ಕೊಟ್ಟಿಗೆ ಹೋಗಿದ್ದಾಳೆ ಹಸುಗೆ ಮೇವು ಹಾಕಕ್ಕೆ ಅನ್ಕೊಂಡ್ರು, ಅಲ್ಲೂ ಇಲ್ಲ. ಮನೆ ಹಿತ್ತಲ್ತಾವನೂ ಇಲ್ಲ, ಮನೆ ಮುಂದ್ಗಡೆನೂ ಇಲ್ಲ. ಎತ್ಲೋದ್ಲಿ ಅಂತೀನಿ. ಇಂತಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬಾರ್ದೆ ಗಂಗಾ? ಮನೇಲಿ ಅತ್ತೆ ಅನ್ನೋ ಗೂಬೆ ಹುಡುಕ್ತಾ ಇರ್ತಾಳೆ ಅನ್ನೋದೊಂದು ಪರಿಕಲ್ಪನೆ ಬ್ಯಾಡ್ವೆ ಅವಕ್ಕಿಗೆ. ಎಲ್ಲೋದ್ಲು ಹಿಂಗೆ ಮಾಡಲ್ವೇ? ಯಾವ ಕಡೆ ಹೋದ್ಲು ಅಂತೀನಿ. ಈ ಉರಿ ಬಿಸಿಲಿನಾಗ ಇನ್ನು ಎಲ್ಲಿ ಹೋದ್ಲೇನ ಈ ಮಗಿನ ಬೇರೆ ಬಿಟ್ಟು. ಗಂಗಾ, ಓ ಗಂಗಾ, ಏನ ಗಿಡಕ್ಕೆ ನೀರು ಹಾಕ್ತಾಳೇನೋ ಅಂತ ಅಂದ್ಕೊಂಡ್ರು, ಅದೂ ಇಲ್ಲಲ್ಲಪ್ಪ. ಓನ್ ಗಿಡ ಬೇರೆ ಭಾಳ ಚೆನ್ನಾಗಿ ಬೆಳೆಸವಳೆ. ಯಾವ ಕಡೆ ಹೋದ್ಲಂತೀನಿ. ನೆತ್ತಿ ಸುಡಂಗ್ ಬೇರೆ ಬಿಸಿಲಿದ್ದಾಳೆ. ಅಲ್ಲ ಹೊಲ್ತಾವ ಏನಾರು ಹೋದ್ಲ ಶ್ರೀಕಾಂತಪ್ಪನ ಜೊತೆ? ಹೇಳ್ಬಿಟ್ಟು ಹೋಗ್ತಾ ಇದ್ಲು, ಇವತ್ತೇನು ಹಿಂಗೆ ಮಾಡವಳೆ? ಗಂಗಾ, ಓ ಗಂಗಾ, ಅಕ್ಕಪಕ್ಕದ ಮನೆಗೆ ಏನಾರು ಹೋದ್ಲ ಅಥವಾ ಹೊಸುಗ್ ಮೇಯ್ ತರಕ್ಕೆ ಹೋದ್ಲ? ಎಲ್ಲಿ ಹೋಗೋದಿದ್ರೆ ಹೇಳಿ ಹೋಗ್ತಾ ಇದ್ಲಪ್ಪ, ದಿನ ಹೋಗ್ಬೇಕಿದ್ರೆ. ಇವತ್ತೇನು ಹೊಸದಾಗ ಹೇಳ್ದೆ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಮಾವನ್ ತಾವ ಏನಾದರೂ ಹೇಳೋದಲ್ಲ? ಇಲ್ಲ, ಮಾವ ಆದ್ರೆ ಹೇಳ್ತಾ ಇದ್ದ. ಇದು ಎಲ್ಲಿ ಹೋಯ್ತಂತೀನಿ. ಇದೇನು ಹೊಸ ಬರೀ ನನಗೆ. ಈಕೆ ಹುಡುಕ ಕರ್ಮ ಎಲ್ಲೋದ್ಲು ಹಿಂಗೆ ಮಾಡಲ್ವೇ? ಓ ಸ್ನೇಹಿತರಿಗೆ ಏನಾದರೂ ಫೋನ್ ಮಾಡೋಕ್ಕೆ ಅಂತ ಗುಡ್ಡ ಹತ್ತವಳ ಸಿಗ್ನಲ್ಗೆ ಅಂತ. ಏನಾದರೂ ಹೇಳಿ ಹೋಗ್ಬೇಕು ತಾನೆ. ಮನೇಲಿ ಹುಡುಕ್ತಾ ಇರ್ತಾರೆ. ಮಗಿನ ಬಿಟ್ಟು ಹೋಗ್ಬೇಕಿದ್ರೆ ಜ್ಞಾನ ಬೇಡವೆ ಈಕೆಗೆ? ಅಯ್ಯ, ಹಿಂಗೆ ಮಾಡ್ಬಿಟ್ರಿ ಹೆಂಗೆ? ನಾವು ಎಲ್ಲಿ ಅಂತ ಹುಡ್ಕೋದು? ಹೋಗಂಗ. ಅಯ್ಯ, ಈ ಬಿಸಿಲ್ನಾಗ ಮನೆ ಹೊರಗಡೆನೇ ಬರೋದು ಕಷ್ಟ. ಇನ್ನು ಈಕೆ ಎಲ್ಲಿ ಹೋದ್ಲ? ಇದೇನಿದು? ಅತ್ತೆ ಯಾರನ್ನ ಹುಡುಕ್ತಾ ಇರಂಗಿದೆ. ಯಾರು ಬರ್ತೀನಿ ಅಂತ ಹೇಳಿದರೆ? ಏನು ಕಥೆಯಪ್ಪ? ಅತ್ತೆ ಏನವ್ವ? ಯಾರನ್ನ ಹುಡುಕ್ತಾ ಇರಂಗಿದೆ? ಯಾರಾದರೂ ಬರ್ತೀನಿ ಅಂತ ಅಂದ್ರ? ನಂದೊಂದು ಸೊಸೆ ಗಂಗಾ ಅಂತ ಅವಳೆ. ಈ ಬಿಸಿಲ್ನಾಗೆ ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಇದ್ದೀನಿ ಮಗಿನ ಬಿಟ್ಬಿಟ್ಟು. ಹಿಂಗೆ ಸಿಕ್ಕವಳ? ಅಯ್ಯೋ, ಇದು ಏನತ್ತೆ? ಯಾಕೆ ನನ್ನನ್ನು ಹುಡುಕ್ತಾ ಇದ್ದೀರಾ? ನಿನ್ನ ಹುಡುಕದ ಇನ್ನು ಪಕ್ಕದ ಮನೆಯವಳ ಹುಡುಕ್ರಿ. ನಮ್ಮನೆ ಮಹಾಲಕ್ಷ್ಮಿ ನಾವೇ ಹುಡ್ಕೊಬೇಕು ತಾನೆ. ಅಲ್ಲ, ಇಂಥಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬಾರ್ದೆ. ನಾನು ಏನಂತ ತಿನ್ಕೋಬೇಕು? ಮಗಿನ ಬಿಟ್ಬಿಟ್ಟು ಈ ಬಿಸಿಲಿನಾಗೆ ಎಲ್ಲ ಹೋಗಿ ಬಂದೆಲ್ಲ ತಲೆ ಮೇಲೆ ಇಷ್ಟೊಂದು ಒಜ್ಜಿ ಓದ್ಕೊಂಡು ಯಾಕೆ ಹೇಳಿ ಹೋಗ್ಬಾರ್ದೆ? ಅಲ್ಲ, ಈ ಉರಿ ಬಿಸಿನಾಗ ಹೋಗಿ ಕಟ್ಗೆ ತರೋ ಅವಶ್ಯಕತೆ ಏನಿತ್ತು? ಗ್ಯಾಸ್ ಇಲ್ವೇ? ಮನೆ ಒಳಗಡೆ ಅಡುಗೆ ಮಾಡೋಕಾಯ್ತಿತ್ತಾನೆ. ಅಯ್ಯ ನಿನ್ನ, ಆ ಮಗಿನ ಬಿಟ್ಬಿಟ್ಟು ಒಂಟಿಯಲ್ಲ. ಇನ್ನೊಂದು ಮಗಿ ಅಂತೂ ಅಪ್ಪನ ಜೊತೆ ಹೋಯ್ತಾ ಇಲ್ಲ, ಆಟ ಆಡೋಕೆ ಹೋಯ್ತಾ ಅಂತಾನೆ ಗೊತ್ತಿಲ್ಲ. ಈ ಚಿಕ್ಕ ಮಗಿನ ಬಿಟ್ಬಿಟ್ಟು ಹೋಗಿದೆಯಲ್ಲ, ನಿಂಗೇನು ಬುದ್ಧಿ ಗಿದ್ದಿ ಇದೆಯಾ? ಇಲ್ಲ ಹಸಿನ ಸಗಣಿ ಏನಾದರೂ ತಲೆ ತುಂಬ್ಕೊಂಡಿದ್ಯಾ ಅಂತೀನಿ. ಅಯ್ಯ ನಿನ್ನ, ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದ್ಯಾ ಹೆಂಗೆ? ಸಲಿಗೆ ಕೊಟ್ಟಿರೋದು ಜಾಸ್ತಿ ಆಯ್ತಾ? ಯಪ್ಪ ಶಿವನಿ, ಇದೇನಿದು? ಮತ್ತೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟವರಲ್ಲ. ಯಾವಾಗಲೂ ಇಲ್ಲದೆ ಇರೋ ನನ್ನ ಅತ್ತೆ ಸ್ವಭಾವ ಇವತ್ತೇನಕ್ಕಪ್ಪ ಚಿಂತೆ ಆಯಿತು? ಶಿವನೇ, ಗಂಡ ಸರಿ ಹೋದ ಅಂತ ಖುಷಿಯಿಂದ ಇರಬೇಕಿದ್ರೆ ಅತ್ತೆ ತಲೆಗಿರೇಗೇನಾಯ್ತು ಅಂತೀನಿ. ಯಾರು ಬಂದು ಹೋಗಿಲ್ವೇ ನಮ್ಮ ಅತ್ತೆ ತಲೆ ತಿರ್ಸಕ್ಕೆ ಅಂತ? ಇದೇನಿದು? ತಲೆ ಮ್ಯಾಗ ಇನ್ನೂ ಒಜ್ಜಿ ಎತ್ಕೊಂಡು ಹೋಗುರವ ಭಾಳ. ಎತ್ಕೊಂಡು ಅಲ್ಲ ನಿಂತ್ಕೊಂಡು ಬಂದಿಯಲ್ಲ. ಅಲ್ಲ, ನಿನಗೆ ಏನು ಹೇಳ್ಬೇಕು? ಒಬ್ಬಳೆ ಹೋಗಿದೆಯಲ್ಲ ಬೆಟ್ಟಕ್ಕೆ. ಅಯ್ಯ ನಿನ್ನ,
ಅಲ್ಲಿ ಹುಲಿ ಗಿಲಿ ಬಂತಂದ್ರೆ ಏನು ಮಾಡೋದಾಗಿತ್ತು ನಾವು? ಏನೋ ಗುಣ ಗುಣ ಅಂತಿದೆಯಲ್ಲ, ಏನು ಕತೆ? ಅಯ್ಯೋ ಅದಕ್ಕೇನಾ? ಅಲ್ಲ, ನನ್ನ ಗಂಡ ಏನೋ ಸರಿಯಾಗಿ ಹೋದ, ಈಗ ಅತ್ತೆಗೆ ಏನಾಯ್ತಪ್ಪ, ಅತ್ತೆ ಕಾಟ ಶುರುವಾಯ್ತಾ, ಗಂಡನ ಕಾಟ ಹೋಗ್ಬಿಟ್ಟು ಅಂತ ನಾನು ಚಿಂತೆ ಮಾಡಕ್ಕೆ ಶುರು ಮಾಡಿದ್ದೆ ಅತ್ತೆ. ಇಷ್ಟೇನಾ ನಿಮ್ಮದು? ನಾನು ಒಬ್ಬನೇ ಹೋಗಿದ್ದೀನಿ ಅಂತನಾ ಕೋಪ? ಅಯ್ಯ ನಿಮ್ಮ ಭಾಳ ಭಾರ ಆಯ್ತಾ ಈ ಕಡೆ ಇಟ್ಟು? ಅಯ್ಯ ನಿನ್ನ ಏನು ಹೇಳ್ಬೇಕು ನಿನಗೆ? ನಾನು ಹೇಳಿದ್ರು ಒಂದು ಸ್ವಲ್ಪ ಬರ್ತಿದ್ದೆ ತಾನೆ, ವಜ್ಜಿ ಕಟ್ಟಿಗೆ ತಕ್ಕದ್ರೂ. ಇಷ್ಟೊಂದು ಭಾರ ಆಯ್ತಲ್ಲ ಗಂಗವ್ವ. ತುಂಬ ಭಾರ ಇದೆ ಅತ್ತೆ, ಏನು ಮಾಡೋದು? ಅಲ್ಲ ಗಂಗ, ಮನೆ ಇಟ್ಟು ತವನಾದ್ರೂ ಹಾಕಿಡ್ಬೇಕು ತಾನೆ? ಅಯ್ಯ ಮನೆ ಮುಂದ್ಗಡೆ ಸೌದಿ ಇಡಬಾರ್ದು. ಆಮೇಲೆ ಸ್ವಲ್ಪ ಸಂಪರ್ಸ್ಕೊಂಡು ಸುಧಾರಿಸ್ಕೊಂಡು ನೀರು ಕುಡಿ, ಆಮೇಲೆ ತಗೊಂಡು ಹೋಗಿ ಹಿಂದ್ಗಡೆಗೆ ಹಾಕು. ಆಯ್ತು ಅತ್ತೆ, ಹಾಗೆ ಮಾಡ್ತೀನಿ. ಅಲ್ಲೇ ಇಟ್ಬಿಡಿ, ನಿಮ್ಮ ಹತ್ರ ಎತ್ತಕ್ಕಾಗಲ್ಲ ಭಾರ. ನನಗೆ ಎಷ್ಟೊಂದು ಸುಸ್ತಾಗೋಯ್ತು ಈ ಬಿಸಿಲಿನಾಗೆ. ತಾಳು ಇರು ನೀರು ತಗೊಂಬರ್ತೀನಿ, ಕುಡಿಯೋರಂತೆ. ಇಷ್ಟೊಂದು ಭಾರ ಎತ್ಕೊ ಬಂದ್ರೆ ಒಬ್ಬನೇ ಒಟ್ಟು ದೂರಿಂದ ಸುಸ್ತಾಗದೆ ಇರತ್ತೆ. ಗಂಗಾ, ಇದೇನಿದು? ಮಡಿಕೆಲಿ ಭಾಳ ನೀರು ಕಡಿಮೆ ಐತೆ, ಇವತ್ತೇನು ನೀರು ತುಂಬಿಟ್ಟಿಲ್ವೇ? ಈ ಬಿಡಿ ಬಿಸಿಲಿನಾಗೆ ಮಡಿಕೆಲಿ ನೀರು ತುಂಬಿಟ್ಬಿಟ್ರೆ ಎಷ್ಟು ತಣ್ಣಂಗಿರ್ತದೆ. ಫ್ರಿಜ್ ನೀರ್ಕಿಂತನೇ ಆರೋಗ್ಯಕ್ಕೂ ಒಳ್ಳೇದು. ತಣ್ಣಂಗಿರ್ಲಿರತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನೀರು ತುಂಬಬೇಕು ತಾನೆ? ಅತ್ತೆ, ಎದ್ದಿದ ತಕ್ಷಣ ಪಾಪು ಅಳ್ತಾ ಇತ್ತಾ, ಇವನ್ ನೋಡಿದ್ರೆ ಹೋಮ್ವರ್ಕ್ ಮಾಡ್ದೇನೆ ಸತಾಯಿಸ್ತಾ ಇದ್ದ. ಇವ್ರಿಬ್ಬರು ಜಗಳದ ಮಧ್ಯೆ ಮಕ್ಕಳಿಬ್ಬರು ನೋಡ್ಕೊಳ್ಳೋದ್ರೊಳಗಡೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ತುಂಬೋದನ್ನೇ ಮಾಡ್ತಿದ್ದೀನಿ ಅತ್ತೆ, ಕ್ಷಮಿಸಿ. ನಾಳೆ ತುಂಬಿಡ್ತೀನಿ, ಸರಿನಾ? ಅಲ್ಲ ಕಣವ, ಎಲ್ಲಕ್ಕಿಂತ ಸಲ ನಿನ್ನ ಹತ್ರ ಒಬ್ಬನ ಹತ್ರನೇ ಆಯ್ತದೆ. ನನಗೂ ಸ್ವಲ್ಪ ಹೇಳಿದ್ರೆ ನಾನು ಮಾಡ್ಕೊಡ್ತೀನಪ್ಪ. ಅದು ಹೇಳದೇ ಇದ್ರೆ ನನಗೆಲ್ಲ ಗೊತ್ತಾಯ್ತದೆ ಹೇಳು? ಪರವಾಗಿಲ್ಲ ಬಿಡಿ, ನಿಮಗೂ ವಯಸ್ಸಾಗಿದೆ ತಾನೆ, ಇಷ್ಟು ದಿವಸ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರಿ ತಾನೆ, ಇವಾಗ ಏನೋ ಆರಾಮ್ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಎಬ್ಸಲ್ವಪ್ಪ. ಬೆಳಿಗ್ಗೆ ಎದ್ದು ತಿಂಡಿ ಮಾಡಿಕೊಂಡು ಸೌದಿಗೆ ಹೋದ್ನಲ್ಲ, ಅದಕ್ಕೆ ಮರ್ತೇ ಬಿಟ್ಟೆ. ಆಮೇಲೆ ತುಂಬೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಸೌದಿಗೆ ಹೋಗಿದ್ದೊಳದು ಮರ್ತುಬಿಟ್ಟೆ. ಸರಿ ಆಯ್ತು ಬಿಡು, ಇದ್ದಷ್ಟು ದಿವ್ಸ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ತಿನ್ಬೇಕು ಗಂಗ. ಓದಿ ಬಿಟ್ಬಿಟ್ಟು ವಯಸ್ಸಾಯ್ತು ಅಂತ ಕೈಕಾಲು ಗಟ್ಟಿ ಇರ್ಬೇಕಿದ್ರೆ ಕಾಲಿ ಕುತ್ಕೊಂಡಿರ್ಬಾರ್ದು. ನಾಳೆಯಿಂದ ನಾನು ಬಿರ್ನೆ ಬೇಗ ಎದ್ದುಬಿಟ್ಟು ನಿಂಗೆ ಸಹಾಯ ಮಾಡ್ತೀನಿ. ಅಲ್ಲ ಗಂಗ, ಹೋಗಿ ಕೊಟ್ಟಿಗೆ ತಗೊಬಂದಿದ್ಯಲ್ಲ, ನಿಂಗೇನು ಬುದ್ಧಿ ಗಿದ್ದಿದೆಯೇ? ಏನಾದರೂ ಬೆಳೆದಲ್ಲಿ ಪ್ರಾಣಿಗಳು ಬಂದು ಏನಾದ್ರು ಮಾಡ್ತಂದ್ರೆ ಏನಾದ್ರು ಮಾಡ್ತಿದ್ದೆ ಅಂತೀನಿ. ಅಂತ ಕೊಟ್ಟಿಗೆ ತರೋ ಅನಿವಾರ್ಯತೆ ಏನಿತ್ತು? ಗ್ಯಾಸ್ ಇಲ್ಲ ಕಣವ, ಗ್ಯಾಸ್ ಖಾಲಿ ಆಗ್ಬಿಟ್ಟೈತಾ? ಅಯ್ಯೋ ಶಿವನೇ, ಗ್ಯಾಸ್ ಕತೆ ಏನು ಹೇಳಿ ಅತ್ತೆ, ಎಲ್ಲರ ಮನೆ ಕತೆನೂ ಇದೇನೆ. ಹಳ್ಳಿಲಿ ಒಂಥರ ಕತೆ, ಪಟ್ಟಣದಲ್ಲಿ ಒಂಥರ ಕತೆ. ಅಯ್ಯ, ಇನ್ನೊಂದು 3-4 ದಿವಸ ಬರ್ಬೋದೇನೋ ಗ್ಯಾಸು ಅತ್ತೆ. ಮಳೆಗಾಲಕ್ಕೆ ಏನು ಮಾಡೋಣ? ಇವಾಗ ನೋಡಿದ್ರೆ ಸಿಲಿಂಡ್ರ್ ಬೇರೆ ಸಿಗ್ತಾ ಇಲ್ಲ. ಅದೇನೋ ಯುದ್ಧ ಅಂದ್ಬಿಟ್ಟು ಸಿಲಿಂಡ್ರ ನಿಲ್ಲಿಸ್ಬಿಟ್ಟವ್ರೆ. ಎಷ್ಟು ರೇಟ್ ಆಗಿಬಿಟ್ಟೈತೆ, 1000-2000 ರೂಪಾಯಿ ಆಗ್ಬಿಟ್ಟೈತೆ. ಬರೀ ಸುಮ್ಮನೆ ಏನಕ್ಕೆ ಅತ್ತೆ? ಮಳೆಗಳ ತಾವಾನು ಮಳೆಗಾಲಕ್ಕೂ ಸಿಕ್ಕಾಪಟ್ಟೆ ಬೇಕಾಯ್ತದೆ. ಅದಕ್ಕೋಸ್ಕರ ಒಂದಿಷ್ಟು ಸೌದಿನಾದರೂ ಮಾಡಿಟ್ಕೊಳ್ಳೋಣ ಅಂತ ಅತ್ತೆ, ಅಷ್ಟೇನೆ. ನಿಮ್ಮನ್ನು ಕರ್ಕೊಂಡು ಹೋದ್ರೆ ಮಗುನ ಕರ್ಕೊಂಡು ಹೋಗೋರು ಯಾರು? ಅದಕ್ಕೆ ಹೇಳಿಲ್ಲ, ನಾನು ಒಬ್ಬನೇ ಹೋಗ್ಬಿಟ್ಟು ಬಂದೆ. ಏನು ಮಾಡೋಕ್ಕಾಯ್ತದೆ? ಎಲ್ಲರ ಮನೆ ತಾವನು ಇದೇನೆ. ಹಳ್ಳಿಯಾಗೆ ಸೌದಿ ತಕ ಬಂದ್ಕೊಂಡಾದ್ರೂ ಓಲೆ ಉರಿಸ್ಬೋದು. ಇನ್ನು ಪಟ್ಟಣದಾಗ ಕತೆ ಏನಂತ ಹೆಣ್ಮಕ್ಳಿಗೆ ಕೇಳಬೇಕು, ಪಟ್ಟಣದ ಹೆಣ್ಮಕ್ಳಿಗೇನೆ. ನಮಗೇನು ಗೊತ್ತಾಯ್ತದೆ? ಸಿಲಿಂಡ್ರ್ ಸಿಗ್ತಾ ಇಲ್ಲ ಅತ್ತೆ, ತುಂಬಾ ಬೆಲೆ ಏರಿಸ್ಬಿಟ್ಟವ್ರೆ ಸಿಲಿಂಡ್ರಿಗೆ. ಏನು ಮಾಡೋಣ? ಕೊಟ್ಟಿಗೆ ಹೋಗಿ ಕಡ್ಕೊ ಬರೋಣ ಅಂದರೆ ಫಾರೆಸ್ಟ್ ಕತೆಯವ್ರು ಬಿಡಲ್ಲ. ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹಂಗಾಗ್ಬಿಟ್ಟಿದೆ. ಸಿಲಿಂಡ್ರ್ ಸಿಕ್ಕೋದಿಲ್ಲ, ಕಟ್ಟಿಗೆ ತರೋಕ್ಕಾಗಲ್ಲ. ಏನು ಮಾಡೋದು ಅಂತೀನಿ. ಇವಾಗ ಅಡುಗೆ ಬೇಯಿಸೋದು ಭಾಳ ಕಷ್ಟ ಇದೆ. ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟಪಟ್ಟು ಭತ್ತ ಉತ್ತನೆ ಬಿತ್ತನೆ ಮಾಡಿ ಭತ್ತ ತಗೊಬಂದು ಮನೆ ತವ ಹಾಕೊಂಡು ಅಕ್ಕಿ ಮಾಡ್ಕೊಬಂದ್ರೂ ಬೇಯಿಸ್ಕೊಂಡು ಉಣ್ಣಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ. ಬೆಟ್ಟ ತವ ಹೋಗಿ ಕಡ್ಕೊಬಂದ್ರೆ ಗಿಡನ ಕೊಡಿಬೇಡಿ ಮಳೆ ಬರಲ್ಲ ಅಂತಾರೆ. ಅದೇನೋ ಸತ್ಯನೇ. ಒಣ ಮರನಾದ್ರು ಕಡ್ಕೊಂಬರೋಣ ಅಂದ್ರೆ ಅದಕ್ಕೂ ಅವಕಾಶ ಮಾಡಿಕೊಡಲ್ಲ ಅಂತಾರೆ. ಏಳು ಹಸಿ ಮರ ಕಡಿತೀವೋ ಅಂತ ಫಾರೆಸ್ಟ್ ಖಾತೆರು ಆಗಿದ್ದಾಗ ಬಂದು ಜೋರು ಮಾಡ್ತಾರೆ. ಏನು ಮಾಡೋಣ ಅಂತೀನಿ. ಇದು ಒಂಥರ ಜೇಡ್ರ ಬಲೆ ಹೆಣದಂಗೆ, ಹೆಂಗಂದ್ರೂ ಬಿಡಿಸ್ಕೊಳಕ್ಕಾಗಲ್ಲ ಇದು. ನಮ್ಮ ಸಂಸಾರದ ಕತೆ ಹಂಗೇನೆ ಅನ್ಸುತ್ತೆ.
ಅಯ್ಯೋ ಗಂಗ, ನೀನು ಹೇಳಿರೋದು ಕರೆನೆ. ಎಲ್ಲರ ಮನೆ ಸಂಸಾರದ ಕಥೆನೂ ಅಷ್ಟೇನೆ. ಆ, ದುಡ್ಡು ಜಾಸ್ತಿ ಇರೋರು ಒಂದೆರಡು ತಿಂಗಳು ಗ್ಯಾಸ್ ತಗೊಬಂದ್ಕೊಂಡು ಅಡುಗೆ ಮಾಡ್ತಾರೆ. ದುಡ್ಡು ಇಲ್ದೇ ಇರೋ ಒಂದೆರಡು ತಿಂಗಳು ಕಡಿಮೆ ಗ್ಯಾಸ್ ತಗೊಬಂದ್ಕೊಂಡು ಉಪಯೋಗಿಸ್ತಾರೆ. ಎಲ್ಲಾನು ಹೊಟ್ಟೆ ಗಂಗವ, ಇತಿ ಮಿತಿ ಬಳಸದೆ ಹೋದ್ರೆ ಎಲ್ಲಾನು ಖರ್ಚಾಗೋದೇನೆ. ಚಿನ್ನ ಖರ್ಚಾಯ್ತು, 1.5 ಲಕ್ಷ 2 ಲಕ್ಷ ರೂಪಾಯಿ ಬಂಗಾರಕ್ಕೆ ಏರ್ತು. ಇನ್ನೊಂದು ಸ್ವಲ್ಪ ದಿವಸ ಪೆಟ್ರೋಲು ಡೀಸೆಲು ಖಾಲಿ ಆಯ್ತದೆ. ಇನ್ನೇನು ಮಾಡೋಣ? ಎಲ್ಲ ಹಿಂದಿನ ಕಾಲಕ್ಕೆ ಮತ್ತೆ ಬರ್ತದೇನೋ ಅನಿಸ್ತೈತೆ. ಅಲ್ಲ, ಕೋಟಿಗಿನೂ ಕೊಡ್ಬಿಟ್ಟು ಬೆಡ್ತಾವನು ಇಲ್ಲ. ಏನು ಮಾಡೋಣ? ಮರ ಎಲ್ಲ ಕಡ್ದ್ಬಿಟ್ಟು ಮನುಷ್ಯನ ಆಸೆಗಂತ ಬ್ಯಾಡದೆ ಓದು ಮಾಡ್ಕೊಂಡು ಈಗ ಅದಕ್ಕೂ ಕಡಿವಾಣ ಹಾಕವ್ರೆ ಗೌರ್ಮೆಂಟ್ ಅವರು. ಅಯ್ಯ, ಏನು ನಿಜ ನೀನು ಹೇಳಿರೋದು. ಒಟ್ಟಿಗೆ ಏನು ಮಾಡ್ಕೊಂಡು ತಿನ್ನೋಣ ಅನ್ನೋದೇ ಬಗೆಹರಿವಂಗಿಲ್ಲ. ಅಯ್ಯ, ಇವಾಗ ಇನ್ನು ಮುಂದೆ ಸೊಪ್ಪು ತರಕಾರಿ ಹೊಸಿದೇ ತಿನ್ನಬೇಕೇನೋ ಅಂತ ಕಾಲನೂ ಬರ್ತದೆ. ಭಾಳ ದೂರ ಏನಿಲ್ಲ ಕಣವ. ಅಯ್ಯ, ಎಲ್ಲರ ಮನೆ ಕತೆನೋ ಹಂಗೇನೆ. ಅಯ್ಯ, ನೀನು ಹೇಳಿರೋ ಹಂಗೆ ಎಲ್ಲರ ಮನೆ ಸಂಸಾರದ ಕತೆನೂ ಜೇಡ್ರ ಬಲ ಎಣದಂಗೆ. ಹಂಗೆ ಎಳೆದು ಬಿಡಿಸ್ಕೊಳಕ್ಕೂ ಆಗಕ್ಕಿಲ್ಲ, ಅದು ಮೂಟದಗಿರೋಕ್ಕೂ ಆಗಕ್ಕಿಲ್ಲ ಅಂತದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಥ್ಯಾಂಕ್ ಯು, ಧನ್ಯವಾದಗಳು ಫುಲ್ ವಿಡಿಯೋ ನೋಡಿದ್ದಕ್ಕೆ. ಇದೇ ರೀತಿ ಫುಲ್ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಎಲ್ಲರೂ ಫುಲ್ ವಿಡಿಯೋ ನೋಡೋದಿಲ್ಲ, ನೋಡಿದವರಿಗೆ ಧನ್ಯವಾದಗಳು. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಅತ್ತೆ ಸೊಸೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ಸ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು ಫುಲ್ ವಿಡಿಯೋ ನೋಡಿದ್ದಕ್ಕೆ. ಎಲ್ಲರ ಮನೇಲೂ ಇದೆ ಅನ್ಕೋತೀನಿ, ಸಿಲಿಂಡ್ರ್ ಇಲ್ದೇನೆ ಎಲ್ಲರೂ ಒದ್ದಾಟ ಮಾಡ್ತಾ ಇದ್ದೀರಾ. ಹೆಣ್ಮಕ್ಳಿಗೆ ಬಂಗಾರ ಅಂದರೆ ತುಂಬಾ ಇಷ್ಟ. ಬಂಗಾರನು ಗಗನ ಕುಸುಮ ಹಾಕ್ಕೊಂಡಿದೆ. ಇದ್ದಿದ್ರೆ ಖುಷಿಯಾಗಿರೋಣ, ಸರಿನಾ ಸ್ನೇಹಿತರೆ? ಎಲ್ಲದನ್ನು ಅತಿಯಾಗಿ ಆಸೆ ಪಟ್ಟರೆ ಪ್ರಪಂಚದಲ್ಲಿ ಖಾಲಿ ಆಗೋ ವಸ್ತುನೇ ಜಾಸ್ತಿ. ಮನುಷ್ಯ ಕೂಡ ಅಷ್ಟೇ. ಅವನ ಸಮಯ ಬಂದಿದ ತಕ್ಷಣ ಭಗವಂತನ ಪಾದ ಸೇರಲೇಬೇಕು. ಬರ್ತೀವಿ ಮುಂದಿನ ವಿಡಿಯೋದೊಂದಿಗೆ. ಏ ಜಾಂಚಿಕ್ಕಿ, ಮಳೆಗಾಲ ತಯಾರಿಲ್ಲ ಆತನೇ ಮರೈತಿ. ಹಾಸನಕಾಯಿ ಬೆಳಿದ ನಿಮ್ಮಲ್ಲಿ? ಹಪ್ಪಳ ಮಾಡಿದ್ಯಾ? ಇಲ್ಲೇ ಮರೈತಿ. ಮಳೆಗಾಲ ತಯಾರಿ ಅಂತ ಮಾಡ್ಕೊಂಬುದೆ. ಈ ನಮ್ಮ ಇದ್ದಕ್ಕಿದ್ದಂಗೆ ಮಳೆ ಬತ್ತು, ಇದ್ದಕ್ಕಿದ್ದಂಗೆ ಬಿಸಿಲು ಬತ್ತು. ಒಂದು ಹಪ್ಪಳ ಮಾಡ್ಕೊಂಡ ಇಲ್ಲಿ ಸೌದಿ ಹೊರದೆ ಅನಿಸ್ತಿದೆ ಮರೈತಿ. ನಾನು ಸೌದಿ ಕಡಿಯೋ ಯಾರು ಬೈಂದುಲಿಯೇ? ಸುನಂದಕ್ಕ ಹೇಳೇ ಮರೈತಿ. ನೀಲು ನೀನು ಮನೆ ಕತೆ ಅಂತದಪ್ಪ ಹೇಳು. ಏನು ಮನೆ ಕತೆ ಅಂತ ಹೇಳುದೆ ಮರೈತಿ? ನಮ್ಮ ಮನೇಲಂತೂ ನೋಡು, ಈ ವರ್ಷ ಹಲಸಿನಕಾಯಿ ಒಂದೊಂದು ಮರಕ್ಕೆ ಒಂದು 5-10 ಬಂದಿತ್ತು ಬಿಲ್ಯ. ಒಂದು 10-15 ಮರ ಇದ್ದಲೆ ಅದ್ರದಷ್ಟು ಬ್ಯಾಗ್ ಬೆಳೆದೋತು ಬಿಲ್ಯ. ನೋಡು, ಬರನೇ ಆಳಗ್ಲ ಹತ್ರ ಸ್ವಯೇಶಿ ಹಪ್ಪಳ ಮಾಡ್ಸೇ ಬಿಟ್ಟೆ ಮರೈತಿ. ಎಂತದ ನೀನು ಬೇಡಿ, ಆಳಗ್ಲ ಹತ್ರ ಹಪ್ಪಳನೂ ಮಾಡಿಸ್ಬಿಟ್ಯಾ? ಅಯ್ಯ, ನೀ ಎಂತ ಮಾಡಿದೆ ಹಂಗಾರೆ? ಎಲ್ಲ ಅಳಗನೆ ಮಾಡ್ದೋಳಾರೆ, ತೋಟದ ಕೆಲಸಕ್ಕೆ ಹೋಯ್ದ್ಯಾ? ಎಲ್ಲ ಜಾಂಚಿಕಿಯ ನಾ ನೋಡು ಎಷ್ಟು ಡೈರೆಕ್ಟಾಗಿ ಮನೇಲಿ ಎಂಥದ್ದು ಕೆಲಸ ಮಾಡ್ತಾನೆ ಇಲ್ಲ ಹೇಳ್ಬಿಟ್ಟತು. ನೋಡು ಸೊಕ್ಕ ಹೆಂಗಿದ್ದು ಅದಕ್ಕೆ. ಏನಿಲ್ಲೋ ಎಂತ ಯೋಚನೆ ಮಾಡಿ ಯಾವ ಬದಿ ತಿರ್ಕೊಂಡು? ಜಾಂಚಿಕ್ಕಿ ಅಲ್ದೆ ನೀ ಹಂಗೆಲ್ಲ ಹೇಳಿರೋದಕ್ಕೆ ಬೇಜಾರಾಗದೇ ಇರ್ತದೆ. ನೀಲು ಅಲ್ದೇನೆ ನಮ್ಮ ಮನೆದು. ಅಯ್ಯ, ಅದಕ್ಕೆ ಎಂತ ಆಗವೆ ಮರೈತಿ. ಹೋದ್ರ ಗಂಡ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಯ್ಕೊಂಡಿತ್ತ. ಗಸಿ ನೋಟ ಬಿಸಿಯಾಗಿ ಕಳಿಸ್ಕೊಡ್ತ. ಆಳುಗಳ ಕೈಲಿ ಮಾಡಿಸ್ಕೆತ್ತೋದು. ನಮ್ಮ ಹತ್ರಲ್ಲ ಅದು ಆಗುತ್ತಲೆ, ನಾವೇ ದುಡಿಯ ನಾವೇ ತಿನ್ನ. ಹಂಗೈಕೆ ಇದು ಆರಾಮ ಇರ್ತಪ್ಪ. ಮಕ್ಕಳು ಶಾಲೆ ಕಳಿಸ್ಕೊಂಡು ಮನೇಲಿ ಇರ್ತು. ಅಯ್ಯ ಜಾಂಚಿಕ್ಕಿ, ನೀ ಹಂಗಲ್ಲ ಹೇಳುದಾನೆ ಅದು. ನೋಡು ಕಲ್ತ್ ಕಡೆ ಜಾಂಚಿಕ್ಕಿ. ಸುನಂದಕ್ಕಂಗಾರು ಗೊತ್ತಿದ್ದು ವಿಷಯ ಎಂಥದ್ದು ಒಳಿ ಅಲ್ದೆ ಜಾಂಚಿಕ್ಕಿ. ಈಗಿನ ಕಾಲದವು ಎನ್ನಂಥ ವಯಸ್ಸಿನವು ಇಷ್ಟು ಕಲ್ತವು ಮನೆಗೆ ಬಂದ್ಕೊಂಡು ಇದ್ದಿದ್ದೇ ದೊಡ್ಡ. ಅದ್ರ ಸೌತಿ ಗಂಡ ಬೆಂಗಳೂರಲ್ಲಿ ಹೆಣ್ತಿ ಇಲ್ಲಿ. ಅಲ್ಲದೆ ಮರೈತಿ, ಮನೆ ಕೆಲಸ ಆಳಗ ತರಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗ್ನಿಲ್ಲೇನೆ, ಇದೇ ದೊಡ್ಡ ವಿಷಯ ಅಲ್ದ. ಈಗಿನ ಕಾಲದಲ್ಲಿ ಎನ್ನಂಥವು ಯಾರ ಮನೇಲಿ ಇರ್ತ ತೋರಿಸು ನೋಡುವ. ನಿನ್ನ ಮನೆಯದೇ ಸೊಸೆ, ನಿನ್ನ ವಯಸ್ಸಾತು ಮಾಡ್ಕೊಂಬ್ಲಾವ್ತಿ, ಆದ್ರೆ ಬತ್ತ ಮನೆಗೆ ಇಲ್ಲೇ ಹೌದಲ್ದ ಗಂಡನ ಸೌತಿಗೆ ಇರ್ತೀಯೋ. ನೀ ನೋಡಿದ್ರೆ ಇಷ್ಟಾರು ಬಂದ್ಕೊಂಡು ಇದ್ದೇ ಖುಷಿ ಪಡೋದು ಬಿಟ್ಕೊಂಡು ನನಗೆ ಪಾಯಿಂಟ್ ಹೊಡಿತೆ ಅಲ್ದಾ? ನೋಡಿ ಅನ್ಸೇಕ ಇದು ಸರಿಯೇನೆ? ಹೌದೇ ಮರೈತಿ ನೀಲು, ನೀ ಹೇಳಿದ 100% ಸತ್ಯ ನೋಡು. ಹೌದೇ, ನಿನ್ನಂಥವು ಯಾರೂ ಇಲ್ಲ ಮರೈತಿ. ಆತು ಬಿಡು. ಸೌದಿ ಸಾಂಕ್ಯಂಡ್ಯ ಇಲ್ಲ.
ಕಡೆಗೆ ಅಲ್ಲಿ ಇಂಜಿನಿಯರಿಂಗ್ ಓದ ಗಂಡ ದುಡ್ಡು ಕಳಿಸ್ದಲ್ದೆ ಅನ್ಸ್ಕೊಂಡು ಮೋದಿ ಅಜ್ಜಿ ಮತ್ತು ಸಿಲಿಂಡ್ರ್ ಕೊಡೋದೇ ಓದಾಳಾರ ನಿನಗೆ ಸೌದಿ ಒಲೆಯಲ್ಲೇ ಅಡುಗೆ ಮಾಡಕ್ಕೆ ಹೋತು ಮತ್ತೆ ಹಾಂ ಹುಷಾರಿಕೆ ಮತ್ತೆ ಈಗ ಆಳಗ ಸಿಕ್ಕದಾಗಲೇ ನೀನು ಸೌದಿನೂ ಹೊರ್ಸ್ಕೊಂಬಿಡು ಮತ್ತೆ ಆ ಬೇಕಾದ್ರೆ ಬತ್ತೆ ಸೌದಿ ಕಡೆ ಸಾಂಗ್ ಕೊಡೋದು ಹೆಂಗೆಲ್ಲಿ ಹೇಳ್ಕೊಡ್ಲೆ ಆಗ್ತ್ಲ್ಯಾ ಸಾಂಕ್ಯಂಬಿಡು ಕಡಿ ಓದಿಯೇನೋ ಟ್ರಂಪ್ನೇನೋ ಮತ್ತು ಯುದ್ಧ ಮಾಡ್ತಾ ಇರ್ತಿದ್ನಾಡ ಮೋದಿಜಿ ಎಲ್ಲವಕ್ಕೂ ಹೇಳ್ತಿದ್ನಾಡ ಬೇರೆಯ ಎಲ್ಲವೂ ಮಾತ್ರ ಖರ್ಚು ವೆಚ್ಚ ಅಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಭಾರಿ ಕಷ್ಟ ಆಯ್ತು ಕೊರೋನಾದಕ್ಕಿಂತನೂ ಹೆಚ್ಚಿಗೆ ತ್ರಾಸ ಆಯ್ತು ಮತ್ತೆ ಹೇಳಲ್ಲ ಹೇಳ್ತಿದ್ನಾಡ ನೀನು ಮಾತ್ರ ನೋಡು ಮತ್ತೆ ವಿಚಾರ ಮಾಡ್ಕೆ ಒಂದು 2 ಕಡಿಯಾರು ಸೌದಿ ಕಡೆ ಸಾಂಕ್ಯಂಬಿಡು ಮತ್ತೆ ಬೆಂಗಳೂರು ಬದಿ ಹಂಗಲ್ಲ ನಮ್ಮ ಬದಿಗೆ 3-4 ತಿಂಗಳು ಮಳೆ ಜರ್ರಗುಟ್ಟು ಹೋಯ್ತಾ ಇತ್ತು ನಿನ್ನ ಸಿಲಿಂಡ್ರ್ ಕಡೆ ತೊಂದು ಕೊಡವು ಯಾರಿಲ್ಲದೆ ಹೋಪ ಮತ್ತೆ ಯಮ್ಮನೆವು ಬಂದೇ ಬಿಡ್ತಾ ಕರೆಯಲ್ಲ ಮಳೆಗಾಲದಲ್ಲಿ ಮನೆಯಿಂದ ಹೆರಿಗೆ ಬೀಳು ಜಾತಿ ಅವಲ್ಲ ಮತ್ತೆ ನೋಡ್ಕ ಮತ್ತು ಸೌದಿ ಕಡೆ ಒಂದು ಸಾಂಕ್ಯಂಬಿಡು ಕಡೆಗೆ ಏನತ್ರ ಕೊಡ್ಲಾವತ್ಲೆ ಕಡಾವ ಆನು ರಾಶಿಯೆಲ್ಲ ಸೌದಿಗೆ ಸಾಂಕ್ಲು ಹೋಯ್ದಿಲ್ಲ ಈ ವರ್ಷ ನನಗೂ ಆಳಗ ಯಾರು ಸಿಕ್ಕದೇ ಸೌದಿ ಸಾಂಕ್ಯಂಬಳ ಆಯ್ಲೆ ಏ ಸುನಂದಕ್ಕ ಅದಕ್ಕೆ ಅಂತ ಯೋಚನೆ ಮಾಡ್ತೀಯ ಮರೈತಿ ಹಸಿ ತರಕಾರಿ ಬೇಯಿಸ್ಕೊಂಡು ತಿಂದ್ರತಕ್ಕ ಶಣ ಹಸಿ ತರಕಾರಿ ಯಂತ್ರೊಳಗೆ ಬೇಯಿಸ್ತೀಯೇ ಅಯ್ಯೋ ಶಿವನಿ ಅದಕ್ಕೂ ಬೆಂಕಿ ಬೇಕೇ ಎಂಥ ಕತೆ ಆಗೋಯ್ದು ಹೊಳಿ ಅಲ್ಲ ಇದಕ್ಕೆ ಎಲ್ಲ ಪರಿಹಾರ ಎಂಥದೊಳಗೆ ಗೊತ್ತಾಗ್ತಾ ಇಲ್ಲಿದೆ ಅಲ್ಲ ಬೆಂಗಳೂರಿನಲ್ಲಿ ಇದ್ದವಕ್ಕೆ ಸಿಲಿಂಡ್ರ್ ಸಿಕ್ಕುದೇ ಕಷ್ಟ ಇನ್ನು ಊರಲ್ಲಿದ್ದ ಸೌದಿ ಒಲೆಲ್ಲಾರು ಬೇಯಿಸ್ಕೊಂಬ ಏ ಹೌದಲ್ಲೇ ಅದಕ್ಕೇನಾದರೂ ಹೊಸ ನನ್ನ ವ್ಯವಸ್ಥೆ ಬಂದದ್ದಿದ್ರೆ ಹೇಳಿಬಿಡೆ ಎಲ್ಲರೂ 1-2 ಸಾವಿರ ರೂಪಾಯಿಗೆ ಸಿಕ್ತೋಡಾರ ಆನು ತಗೊಂಡ್ಬಂದ್ಕೊಂಡ್ಬಿಡ್ತೆ ಮನೈತಿ ಹೋಸಿ ತರಕಾರಿನ ಯಾರು ಬೇಯಿಸ್ಕೊಂಡು ತಿಂಬ್ಲಪ್ಪು ಅನ್ನ ಬೇಯಿಸ್ಲಾಗ ದಿವ್ಸ ಅಲ್ವಾ ಮಳೆಗಾಲ ಬಂತು ನೋಡಿದ್ರೆ ನೋಡು ಅನ್ಸುಯಿ ಭಾರಿ ಕಷ್ಟ ಮರೈತಿ ನೀ ಅಲ್ಲ ಹೊಸ ನಮ್ಮನಿದು ಏನಾದ್ರು ಬಂದಿದ್ರೆ ಹೇಳ್ಬಿಡು ಈಗ ಗೃಹಲಕ್ಷ್ಮಿ ಯೋಜನೆ ಎಲ್ಲರೂ ಈಗ ಮುಂದೆ ಹಾಕ್ನಲ್ಲಿ ಹೋದ್ರೆಲ್ಲಾರು ತಗೊಬಂದ್ಕೊಂಡ್ಬಿಡ್ತೇನು ಏನೋ ಮಳೆಗಾಲ ಬಂತು ಅಂದ್ರೆ ನೋಡು ಹೊಳೆ ತಲೆ ಬಿಸಿ ಮರೈತಿ ಏ ಅನ್ಸೂಯ ನೀನು ಒಬ್ಬಿ ಕೊಟ್ಟಿಗೆ ಏನೋ ಹೊಯ್ಸ್ಕೇಳೋ ಆಳಗ ಬೈಂದುಲ್ಲ ಹೇಳ್ತಿದ್ದೆ ಹೊಯ್ಸ್ಕೊಂಡ್ಯಾ ಆದ್ರೆ ಅದು ಹಸಿ ತರಕಾರಿ ಬೇಯಿಸ್ಕೊಂಡು ತಿಂಬುದು ಕಡಿಗಾತು ಮರಾಯ್ತಿ ಎಲ್ಲ ಮಳೆಗಾಲ ಬಂತು ಅಂದರೆ ವ್ಯವಸ್ಥೆ ಅಷ್ಟು ಅವ್ಯವಸ್ಥೆ ನಿನಗೆ ಗೊತ್ತಿಲ್ಲ ಅದು ಅಷ್ಟೇ ನಮ್ಮ ಹಿಂದೆ ಕಲಿತ ಪದ್ಧತಿಲೇ ನಾವಿಪ್ಪ ಅದೇ ಲೈಕ್ ಆಯ್ತು ನೀ ಸೌದಿ ಕೊಟ್ಟಿಗೆ ಹೊಯ್ಸ್ಕೊಂಡ್ಯಾ ಇಲ್ಲಿ ಅನ್ಸೋ ಮೊದಲು ಹೇಳು ಸೌದಿ ಕೊಟ್ಟಿಗೆ ಒಬ್ಬಿ ಕೊಟ್ಟಿಗೆ ಮೀರೊಪ್ಪ ಆಗದಂಗಪ್ಪು ಮಾರಾಯ್ತಿ ನಿಂದು ಅದು ಸೌದಿ ಮಾಡ್ಕೊಂಡೆ ಹಪ್ಪಳ ಮಾಡ್ಕೊಂಡೆ ಹೇಳ್ಕೆತ್ತ ಸೌದಿ ಕೊಟ್ಟಿಗೆ ಒಬ್ಬಿ ಕೊಟ್ಟಿಗೆ ನೀವು ಹೊಯ್ಸ್ಕೊಳ್ದೆ ಹೋದ್ರೆ ಅಯ್ಯೋ ಎಂತ ಕೇಳ್ತೀಯ ಮಾರಾಯ್ತಿ ಆಳ್ಗ ಬಂದ್ರಲ್ದಾನೆ ನಾನು ಸೌದಿ ಕೊಟ್ಟಿಗೆ ಅಬ್ಬಿ ಕೊಟ್ಟಿಗೆಲ್ಲ ಹೊಯ್ಸ್ಕೊಂಬುದು ಎಂತ ಮಾಡಿದೋಳು ಗೊತ್ತಾಗ್ಲಿಯ ಮರೈತಿ ಅಯ್ಯೇ ಆಳುಗಳು ಕಟ್ಕೊಂಡು ನೋಡು ಈ ಮಳೆಗಾಲ ದಿನ ಬಂತೋಳಾದ್ರಂತೂ ಅಚ್ಚ ಮನೆಗೆ ಇಚ್ಚ ಮನೆಗೆ ಮ್ಯಾಗಣ ಮನೆಗೆ ಕೆಳಗ ಮನೆಗೆ ಮಧ್ಯ ಮನೆಗೆ ನೊಡಗನ ಮನೆಗೆ ಹೇಳ್ಕೆತ್ ನೋಡು ಹೋಪುದ್ರೊಳಗೆ ಆತು ಬಿಟ್ರೆ ಒಂದು ದಿವ್ಸ ಬತ್ತುಲಿಯ ಮಾರೈತಿ ಎಂತ ಕೇಳ್ತೆ ನೀನು ತೋಟದಲ್ಲಿ ಗೊಬ್ಬರ ನೋಡಿರಿ ಹೊನಿ ಇಲ್ಲ ಮರೈತಿ ಹೋದ್ರೆ ಅಡಿಕೆ ಗಿಡಕ್ಕೆ ಹಾಕಿ ಇಲ್ಲ ಇವು ನೋಡಿರಿ ಬತ್ತುವೇ ಇಲ್ಲ ಈ ದಿನ ಆಳಗಳ ಮನೆ ಹೋಯ್ ಬೇಜಾರು ಬಂತು ಮರೈತಿ ಎಲ್ಲವಕ್ಕೂ ಈಗ ಮಳೆಗಾಲ ಹೊಕ್ಕರು ಬಂದಂಗೆ ನೋಡು ತರ ತುರಿ ಮಾಡ್ಕೆತ್ವೆ ಮರೈತಿ ಆಳಗ ಎಷ್ಟು ಬತ್ತಳ ಗೊತ್ತಾಗದೆ ಇಪ್ಪಂಗೆ ಏನು ಹೇಳೋದು ಎಮ್ಮಲ್ಲಂತೂ ತೋಟದಲ್ಲಿ ಬೂದಿಗೆಡು ಹುಟ್ಟು ಬಿದ್ದು ಕೀಳಾಗದೇ ಬಿದ್ದಿಯ ಮರೈತಿ ಎಲ್ಲ ಕೆಲಸ ನಾವೇ ಸ್ವಂತ ಮಾಡ್ಕೊಳ್ಳೋ ಅಂದ್ರೆ ಔತ್ಲೆ ಬೆಲೆಯ ಈ ಆಳಗಂತೂ ಮೊದಲು ಬತ್ತುಲೆ ಎಂತ ಕೇಳ್ತೀನಿ ನಮ್ಮನೆ ಗೋಳ ದಿನ ಇಪ್ಪುದೇ ಅದು ಯಮ್ಮನೆ ಗೋಳು ಮುಗಿಯೋದಂಗೆ ಕಾಣ್ತಲೇ ಅದು ಯಮ್ಮನೆ ಕೇಳ್ತೆ ದಿನ ಒಂದೊಂದು ತಾಸು ನಾವೇ ಹೋಗಿ ಮಾಡ್ಕೊಂಬ ಇಲ್ಲ ಅಂದರೆ ಒಂದು ಸಂಬಳಕ್ಕಾರ ಒಂದು ಆಳಗಳು ಇಟ್ಕೊಂಬಾಡಿ ಹೆಂಗಳ ಹತ್ರ ದಿನ ಹೋಗಿ ಮಾಡ್ಕೊಂಬಾವತ್ಲೆ ಒಂದಿನ ಕೊಯ್ನೈತು ಒಂದಿನ ಕಾಲ್ನೈತು ಒಂದಿನ ಸೊಂಟನೈತು ಆತು ವಯಸ್ಸು ಮಕ್ಕൾക്ക് ನೋಡ್ರೆ ಕೊಲಿದು ಹೋದವು ಮನೆ ಬೇಡ ಮನೆಯೂ ಬೇಡ ಜಮೀನು ಬೇಡ ಹೆಂಗಳ ಪರಿಸ್ಥಿತಿ ಕೇಳಿರಿ ಅಂತ ಹೇಳ್ತೇಳು ಕಣ್ಣಲ್ಲಿ ಹೋದ್ರವ ಬಾಯಲ್ಲಿ ಹೋದ್ರವ ಗೊತ್ತಾಗದಂಗೆ ಇದೆ ನಿಮ್ಮ ಮನೇಲಿ ಮುಗತ್ತಾ ತೋಟದ ಕಾಲಿಗೆಲ್ಲವ ನಿನ್ನ ಮನೆ ಕತಿಯೇ ಎಣ್ಣ ಮನೆ ಕತಿ ಅಚ್ಚ ಮನೆಯವ್ರ ಕತಿ ಇವ ಎಲ್ಲ ಅವ್ರ ಕತಿ ಒಟ್ಟೆ ಆಳಗ ಬಂದ ಅವು ಕೆಲಸ ಮಾಡಿಕೊಟ್ಟ ನಾವು ಕೂತ್ಕೊಂಡು ತಿಂದು ಇದೆಲ್ಲ ನೋಡ್ದ ಕತಿಯೇ ಮರೈತಿ ನಮ್ಮ ಹತ್ರ ಎಲ್ಲ ಹವ್ಯಕರ ಮನೆ ಕತಿಯೂ ಇದೆ ಆಳಗ ಬತ್ವ ನಾಳೆ ದಿನ ಬೆಳಗಾಯಿ ಅವ್ರ ಮನೆ ಮುಂದೆ ಬದಿ ಹೋಗಿ ಕೂತ್ಕೊಂಬೋದೇ ಒಂದು ಕೆಲಸ ಬಿಟ್ರೆ ಮತ್ತೆ ಅಂತಿದ್ದು ಹೌದು ಒಳಾದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆತೋಡಾದರೆ ಒಂದು ನಮ್ಮನೆ ಸದಸ್ಯರಂಗಾಯಿ ಬಂದುಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಡ್ಡಿಲ್ಯಾ ಏನಾದರೂ ತಪ್ಪಿದ್ರೆ ಕ್ಷಮಿಸು ಗುಣನು ನಿಂಗ್ಲತ್ರಿ ಇರಲಿ ಅಕ್ಕ ತಪ್ಪಾಯ್ದು ಗೊತ್ತಾಯ್ತು ಪೂರ್ತಿ ವಿಡಿಯೋ ನೋಡಿದ್ರೆ ಬತ್ತಿ ಹೆಂಗ
ಮತ್ತೊಂದು ವಿಡಿಯೋ ಸೌತಿಗೆ ದಿನ ವಿಡಿಯೋ ಮಾಡಿ ಹಾಕ್ಲಾವುತ್ತಾ ಇಲ್ಲೇ ಹಾಕ್ಲಾವುತ್ಲೆ ಕೂಡ ಇವಕ್ಕೇನಾದರೂ ಹಾಕಿದಂಥ ವಿಡಿಯೋ ಏನಾದ್ರು ಅಲ್ಪ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಟೈಮನ್ನು ಉಳಿಸ್ಕೊಂಡು ಮಾಡಿ ಹಾಕ್ತಾ ಇದ್ದೆ. ಅದಿಷ್ಟ ತೊಳಾದರೆ ನಾವೇನು ದುಡ್ಡು ಹಾಕ್ಲಿಯಲೇ ದುಡ್ಡು ಕೊಡೋಕೆ ಔತ್ಲಿಯಲೇ ಅದಕ್ಕೆ ಒಂದು ಲೈಕ್ ಕೊಡಿ ಸರಿನಾ. ಬತ್ತಿ ಹಂಗ ಇನ್ನೊಂದು ವಿಡಿಯೋ ಸೌತಿಗೆ. ಹಾಂ ರಾಮ 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 ರೇ ರಾಮ. ಮಧ್ಯಾಹ್ನ ಇವತ್ತು ಎಷ್ಟು ಬೇಗ. ಹಾಂ ಏನಾದ್ರು ಒಂದು ಪದಾರ್ಥ ಮಾಡುವ ಅಂದರೆ ಗ್ಯಾಸ್ ಬೇರೆ ಖಾಲಿ ಆಯ್ತು. ಯಾರು ಒಲೆಯಲ್ಲಿ ಬೆಂಕಿ ಹಾಕಿ ಬುಸು 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 ಮಡಿಕೆತ್ತ ಪದಾರ್ಥ ಮಾಡ್ತಾವೆ. ಒಂದು ಅನ್ನ ಮಾಡಲಿರಿ 7-11 ಆಯಿತು. ಏನು ಸರ್ ಒಂದು ಮಾವಿನಕಾಯಿ ಇದ್ದ ನೋಡ್ಕೊಂಡಪ್ಪ ಬಂದರೆ ಮಾವಿನಕಾಯಿನ ಕೊಯ್ದು ಸಿಕ್ಕೊಂಡಿದ್ದಂಗೆ ಕಾಣ್ತಲೇಪ್ಪ. ಸಿಲಿಂಡ್ರಲ್ಲಿ ಅಡುಗೆ ಮಾಡಿ ಅಭ್ಯಾಸ ತೊಳಾರೆ ಒಲೆಯಲ್ಲಿ ಬೆಂಕಿ ಹಾಕೋದೇ ಬೇಡ್ದ. ಈಗ ನಮ್ಮ ಹೊಳ್ಳಿ ಬದಿಗೂ ಅದೇ ರೂಢಿ ಬಂದೋಯ್ದಪ್ಪ ಪದ್ಧತಿನೇಯ. ಹಾಂ ಆಳು ಪಗಾರ ನೋಡಿದ್ರೆ 800-900 ರೂಪಾಯಿ ಹೇಳ್ತಾವೆ. ಸಿಲಿಂಡ್ರಿಗೆ ನೋಡಿ 1000 ರೂಪಾಯಿ ಹೇಳ್ತಾವೆ. ಒಂದು ಆಳಿಂಗೆ 800 ರೂಪಾಯಿ ಕೊಡೋಕ್ಕಿಂತ 2 ತಿಂಗಳಿಗೆ ಒಂದ್ಸಲ ಸಿಲಿಂಡ್ರ್ ತನ್ಕೊಂಬೋದೇ ಲೈಕೊಂಡ್ ಕಾಣ್ತು. ಒಂದು ಆಳು ತಗೊಂಡ್ರೆ 2 ತಿಂಗಳು ಸಾಕಪ್ಪಷ್ಟು ಸೌದಿ ಔತ್ಲೆ. ಅದೇ 800 ರೂಪಾಯಿ 1000 ರೂಪಾಯಿ ಕೊಟ್ಟರೆ 2 ತಿಂಗಳಿಗೆ ಸಾಕಪ್ಪಷ್ಟು ಸಿಲಿಂಡ್ರ್ ಬರ್ತದೆ. ಅದೇ ಲೈಕೊಳ್ಳೋಂಗೆ ಕಾಣ್ತು. ಆದ್ರೆ ಈಗ ಎಂತ ಮಾಡೋದಪ್ಪ, ಅದು ಎಂತ ಏನ್ಸನ ಸಿಲಿಂಡ್ರ್ ರಾಶಿ ಸಿಕ್ಕದಂಗ ಏರು. ನಮ್ಮ ಮೋದಿಜಿಯವ್ರು ಬೇರೆ ಖರ್ಚು ವೆಚ್ಚ ಹದಾಂಪ್ ಮಾಡಿ ಸಿಲಿಂಡ್ರೆಲ್ಲ ಕಡಿಮೆ ಬಳಸಿ ಖರ್ಚಾಯ ಔಟು ಸಿಕ್ಲೇ ಹೇಳ್ತಾ ನಮಗೆ ನೋಡಿದ್ರೆ ಹಿಂಗಾಯೋ ಇದು ಕತೆ. ಎಂತ ಮಾಡೋದು ಒಳ್ಳೆ ಬಗೆಹರಿಯದಂಗ ಇದು ನೋಡುವ. ಯಾವುದಕ್ಕೂ ಸಿಲಿಂಡ್ರ್ ಕಮ್ಮಿ ಬಳಸ್ಕೊಂಡ್ಕ ಅದು ಒಲೆ ಬಳಸದ್ದೇ ಮಾಡುವಂಥ ಒಂದು ಮಾವಿನಕಾಯಿ ಗೊಜ್ಜು ಮಾಡ್ಲಾವತ್ತ ನೋಡೋಳಿಕೆಂಡಾಯಿತು. ಮಾವಿನಕಾಯಿನ ಕೊಯ್ಲಪ್ಪ ಅಂದಿರಲಿಲ್ಲ, ಸುಮಾರು ಮ್ಯಾಲಿತ್ತು ಭಯ್ಯ. ಏನಾದ್ರು ಜಂಪಿಂಗ್ ಮಾಡಿ ಅವತ್ತೆ ಯಾರು ಕಾಮ್ರು ಕಾಣ್ತದೆ ಅತ್ಲಾಗಿತ್ಲಾಗೆ. ಈ ಮಳೆಗಾಲ ನೋಡಿದ್ರೆ ವಿಚಿತ್ರ ಅಯ್ಯೋ ಇದು ವರ್ಷ. ಸಂಜಪ್ಪ ಮಳೆಗಾಲ ಶುರುವಾದರೂ ಆಯ್ತು, ಬೆಳಗಾಯಿ ಮಳೆಗಾಲ ಶುರುವಾದರೂ ಆಯ್ತು. ಎಷ್ಟೊತ್ತಿಗೆ ಮಳೆಗಾಲ ಹೇಳುವುದೇ ಗೊತ್ತಾಗ್ತಲೆ. ಬೆಳಗಾಯಿ 7 ಮಳೆ ಪಿಸಿ ಬಿಡ್ತಿತ್ತು. ಈಗ ನೋಡಿದ್ರೆ ಮಧ್ಯಾಹ್ನಪ್ಪ ನನಗೆ ಬಿಸಿಲು. ಹಿಂಗೆಲ್ಲ ಆದರೆ ಈ ವರ್ಷ ಮಾವಿನಣ್ಣು ತಿಂಬೋದು ಭಾರಿ ಕಷ್ಟಪ್ಪು. ಹಿಂಗತ್ತ ಮಳೆ ಹುಳ ಬಿಡೋದೇ ಹೆಚ್ಚು. ಕಾಯಿ ಮಾವಿನಕಾಯಿ ಕೊಯ್ಕೊಂಬುದೇ ಲೈಕ್ ಆಯಿತು. ಗೊಜ್ಜು ಮಾಡ್ಲಾವತ್ತಿಪ್ಪು ಮಾವಿನಣ್ಣು ರಸಾಯನ ಮಾವಿನಕಾಯಿ ಗೊಜ್ಜು ಇದ್ಬಿಟ್ರೆ ನಮಗೆ ಮತ್ತೆ ಅಂತ ಬೇಕಾಯ್ತಲೆ. ಸಿಲಿಂಡ್ರೇ ಬೇಕಾಯ್ತಲೆ. ಅನ್ನ ಮಾಡ್ಕೊಂಡು ಒಂದು ಸೌದಿ ಹೊತ್ಕೊಂಡು ಬೊಪ್ರಾವತಿ ಬೋದು ಬ್ಯಾಣ ಹಾಕಿದ್ದರ್ವ. ಇದು ನೋಡ್ರಿ ಕುಯ್ಯಲೆ ಅವತಂಗೆ ಕಾಣ್ತೀರಿ. ಬರ್ರಿ ಈ ವಯಸ್ಸಿನೆಲ್ಲ ಬೇರೆ ಹೊತ್ತಲಾಗ್ತಲೆ ಎನ್ಸು ಇಲ್ಲ. ಈ ನೋಡಿ ಬೇರೆ ಹೊತ್ತೆ ಮಾವಿನಕಾಯಿ ಕೊಯ್ಯಳ್ವಂಗ ಇದೆಲ್ಲ. ಒಪ್ಪುದಂದ್ರೆ ಹೋಗುದಂದ್ರೆ ಎಂತ ಮಾಡೋದು. ಮಾವಿನಕಾಯಿ ಗೊಜ್ಜು ಹಾಸನಕಾಯಿ ಹುಳಿ ನಿನ್ನೆ ಮಾಡಿ ಹತ್ತು. ಈ ದಿನ ಹಾಸನಕಾಯಿ ಹುಳಿ ತಿಂದ್ರೆ ಗ್ಯಾಸ್ ಬೇರೆ ಸಾಯ್ತು. ಮಾವಿನಕಾಯಿ ಕೊಯ್ಯೋ ಮಾಡಿ ಸಿಕ್ಲಿಲ್ಲ. ಅಬ್ಬ ಯಮುನಾ ಚಿಕ್ಕಿ ಅಂತ ಕಾಣ್ತು. ಇಲ್ಲಿ ನಮಗೆ ಮಾವಿನಕಾಯಿ ಕೊಯ್ಲು ಕಾಸು ಕೊಡ್ತಿದ್ರು ಕಂಡಿದ್ದೇ ಇಲ್ಲಿ. ಅವ ಎತ್ಲಾಗ ಹೋಗುದಾವಲ್ಲ, ಎತ್ಲಾಗ ಹೋಗಿ ಬಂತ. ಎಂತ ಕತೆ ಇರೋದು ನೋಡಿದ್ರು ನೋಡದಂಗೆ ಹೋತ ಎಂತದು. ಅಲ್ಲ ಯಮನಿ ಅಂತ ಊಟಕ್ಕೆ ಬಾಳ್ ಕಲ್ತಿದ್ನಿಲ್ಲ. ಏನು ಸೌತಿ ಮಾತ್ರ 2 ಮಾತಾಡಿ ಕೊಯ್ದು ಅವತಿತ್ತು. ಎಷ್ಟು ಬೇಗ ಟೈಮ್ ಆಯ್ತು. ಓ ಸುಶೀಲೋ ಆರಾಮ್ ಬನ್ನಿ. ಎಂತ ಮಾಡ್ತಿದ್ದೆ ಇಲ್ಲಿ? ಅಯ್ಯೋ ನಿನ್ನ ಎಂತ ಮಾಡ್ತಿದ್ದೆ ಅನ್ನೋಳು ಕಂಡಿದ್ದೆ ಇಲ್ಲಿಯಾ? ಸುಶೀಶಾ ಚಿಕ್ಕೆ ಎಂತ ಹೇಳವೆ ಮರೈತಿ. ಎಡ್ದೂರು ಹೋಯ್ದೆ, ಎಡ್ದೂರು ಹೋಪವನ ಏನು ಭಯಂಕರ ಗಡ್ಬಿಡಿದು ಹೋಗ್ತಿದ್ದೆ. ಎಂತ ನಮ್ಮಿ ಗಡ್ಬಿಡಿ ಆಯ್ತು. ಮಾವಿನಕಾಯಿ ಕೊಯ್ಯಾಡ ಬಂದೆ, ನೀ ಎತ್ಲಾಗ ಹೋದಮ್ಮ ಇದ್ದೆ, ಎತ್ಲಾಗ ಹೋಪವನ. ಅವಸರವೇ ಅಪಾಯಕ್ಕೆ ಕಾರಣ. ಭಯಂಕರ ಜೋರು ಹೋಗ್ತಿದ್ದೆ. ಎಲ್ಲೂ ಇದೆಯಾ ಸುಶೀಲಾ? ಅಮ್ಮನಿಗೆ ದಿನ ಕೆಲಸಕ್ಕೆ ಹೋಗ್ತಿದ್ನಲೆ. ಅವನ ಮೇಲೆ ಇಂದು ವರ್ಷದ ವಾರ್ಷಿಕೋತ್ಸವ ಇತ್ತು ಬಿಲ್ಲಿಯ. ಹೋದ್ನೆ ಹೋಯ್ ಬಂದೆ. ಈಗ ಮನೆಗೆ ಹೋಯ್ಕಣೆ ಅಮ್ಮನೆ ಊಟ ಹಾಕಬಲ್ಲೆ. ಅದಕ್ಕೆ ಗಡ್ಬಿಡಿದು ಹೋಗ್ತಿದ್ದೆ. ನೀ ಎಂತ ಮಾಡ್ತಿದ್ದೇಳು? ಟೈಮ್ ಮಾತೋಳು ನಡೆದು ಹೋಗ್ಬೋದ್ರೊಳಗೆ ಗಾವ್ರಿಲಿದ್ದೆ. ನೀ ಎಂತ ಮಾಡ್ಲಂತಿದ್ದೆ ಇಷ್ಟೊತ್ತಿನಲ್ಲಿ? ಈಗ ಉಂಡಾ ತಾನಿಂದು ಉಂಡ್ಕ ವರ್ಗವನ ಹೊರಗೋದ್ ಬಿಟ್ಟಿಗೆ ಅಂತ ಹಂಗೆ ಬೈಂದ್ರು ಅಟ್ಲು ಬಂದಿದ್ಯಾ? ಓ ಅಲ್ಲದೆ ಎಲ್ಲ ಮಾತು ನೀನೇ ಆಡಿ ನಾ ಎಂತ ಮಾತಾಡೋದು? ಅಯ್ಯ ಅಲ್ಲ ನೀನು ನಿಮ್ಮನೆ ಕೆಲಸ ಪಾಪ ನನಗೆ ವಾರ್ಷಿಕೋತ್ಸವ ಹೋಯ್ದೆ ಹೋಯ್ ಬಂದಿ ಅಂತವ. ಹಂಗಾರೆ ಎಷ್ಟು ಗಂಟೆ ಆತೆ? ಅಯ್ಯೋ ರಾಮ, ಹೌದೇ ಮಾರೈತಿ. ನೀ ಅಂತ ಗಂಟೆ ನೋಡಿದ್ಲಿಯಾ? ಅಯ್ಯೋ ಶಿವನೇ, ಅಲ್ಲಿಂದ ಬೊಪ್ಪಾಗಲೇ 2:30 ಆಯ್ತು. ಹೋಶು ಆಯ್ ನೋಡು. ಹೋಟೆಲೆಲ್ಲ ಇದ್ದು ಹುಡುಗ ಎಲ್ಲ ಸಾಯ್ಲೆನ್ಕಿದ್ದು. ಅದಕ್ಕೆ ಹಂಗೆ ಅವ್ರಿಂದ ಓಡೋಗ್ತಿದ್ದೆ. ಏ ರಾಮ, ಹುಟ್ಟದ ಗಂಟೆ ಆತಾನೆ ಮಾರೈತಿ. ತೋಟದ ಬದಿಗೆ ಹೋಗಿದ್ದೆ. ಮಳೆಗಾಲ ತಯಾರಿ ಮಾತ್ರ ಹೆಡೆ ಬಾಳೆ ಎಲ್ಲ ಮಾಡ್ಕೊಂಡು ಬೊಪ್ಪಲೇರಿಗೆ 8 ಗಂಟೆ ಆಯ್ತಾ? ಶಿವ ರಾಮ, ಮಾವಿನಕಾಯಿ ಕೊಯ್ಕೊಂಡು ಹೋಗೋದು ಬಂದಲ್ಲ ಅಡುಗೆ ಮಾಡಲೆ. ಭಗವಂತನೇ ಶಿವ ರಾಮ. ನನಗೆ ಹೋಶೂನು ಗೊತ್ತಾಯಿಲ್ಲ ಬಿಲಿಯ. ಅಲ್ಲ 1 ಗಂಟೆ ಆಯ್ತಾ ನೀನೆ ಹೊಟ್ಟೆಲ್ ಚುರುಗುಡುದು ನಿನಗಿಂತ ಹುಷುವಾಯ್ದು ಗೊತ್ತಾಯಿಲ್ಯಾ?
ಇಲ್ಲಿಯ ಮರೈತಿ ಬೆಳಗ್ಗೆ ಯಾಸಿನ ಕುಡಿದ್ಮೇಲೆ ತೋಟಕ್ಕೆ ಹೋಗೋಕ್ಕಿಂತ ಮೊದಲು ಮಜ್ಜಿಗೆ ನೀರು ಹಸನ ಇಡ್ಲಿ ಮಾಡ್ತಿದ್ದೆ ಬಿಲಿಯ ಒತ್ತಿ ನಿಕ್ಕೊಂಡು ತೋಟಕ್ಕೆ ಹೋಯ್ತು ಹುಷುನೇ ಆಗಲೆ ಮನೆ ಒಳಗೆ ಹೋಗುವಾಗ್ರೆ 1 ಗಂಟೆ ಆಯ್ತು ಹಂಗಾರೆ ಅನ್ನ ಮಾಡಿಟ್ಟಿಗೆ ಬಂದೆ ಗ್ಯಾಸ್ ಕೊಚ್ಚಪ್ಪ ಅನ್ಕಿದ್ವು ಹಂಗೆ ಮಾನ್ಕಾಯಿ ಎರಡು ಕೊಯ್ಕೊಂಡು ಚಟ್ನಿ ಮಾಡುವ ನೆನ್ಸ್ಕೊಂಡು ಬಂದೆ ನಾನು ಶಿವರಾಮ ಇನ್ಮೇಲೆ ಇಟ್ಟೊತ್ತಿಗೆ ಮಾನ್ಕಾಯಿ ಕೊಯ್ಕೊಂಡು ಚಟ್ನಿ ಮಾಡಕತ್ತಪ್ಪ ಯಮನಿಗಿಂದು ದಿನ ಬಾಳೆಹಣ್ಣು ಬತ್ತಿಪ್ಪ ಅವನು ಬೈನಿಲ್ಲ ಅವನ ಹತ್ರ ಇಲ್ಲಾಂದ್ರೆ 2 ಮಾನ್ಕಾಯಿ ಕೊಯ್ಕೊಟ್ಟಿಗೆ ಹೋಗೋ ಅತಿಪ್ಪೆ ಅವ್ನು ಬರೋದ್ರೊಳಗೆ 6 ಕೊಯ್ಕೊಂಡು ಪಾಡ್ಕೆ ಬಂದೆ ಮರೈತಿ ಅಲ್ಲ ಒಳ್ಳೆ ಊಟ ಆಗಿತ್ತಾ ಊಟ ಆದರ್ಶೆಲ್ಲ ಮಾಡಿದ್ದವ್ರಿ ಅಲ್ದ ಯಮ್ಮನಿಗೂ ಹೇಳ್ತಿದ್ದೆ ಇಲ್ಲೇ ವರ್ಷ ಊಟನ ಇಟ್ಲೆ ನಿಮಗೆ ಹೋಗಿ ಬರೋಳು ಬಂದೆ ನಾನು ಅಷ್ಟೇ ದಿನ ಕರೀತ್ನಲ್ಲೇ ಮನೆಗೆ ಅಂತ ಆದ್ರೂ ಬಪ್ಪು ಮನುಷ್ಯ ಅವ ಮಾತ್ರ ಬಿದ್ದೋತು ಬಾರೋಳು ಒಂದು ಸಲ ಫೋನ್ ಹೊಡೆದ್ರೆ ಆಗಿದ್ದಾಗ ಬಂದು ಹೋಗ್ತಾವಿಲ್ಲ ಅದಕ್ಕೆ ಅವನು ಕರಿಯೋಕ್ಕೆ ಹೋಗಿ ಬಂದೆ ನಮ್ಮ ಬಾಟಕನೂ ಅಲ್ಲಿ ಊಟಕ್ಕಿರ್ತಿಲಿ ಪೂಜೆ ಎಲ್ಲ ಮುಗಿಸಿಕ್ಕೆ ಹಂಗೆ ಹೋಗ್ತಾವು ಹಿಂಗೆ ಹೋಗಿ ಬಪ್ಪಾಡು ಬಂದೆ ಕಡೆಗೆ ನೀ ಆರಾಮಿದ್ಯಾ ಹೊರಟನೆ ಮರೈತಿ ಟೈಮು ರಾಶಿ ಆಯ್ತು ಅಡುಗೆ ಮಾಡಿಟ್ಟಿಗೆ ಹೋಯ್ದೆ ನಾನು ಹಾಗಾಗಿ ಈಗ ಹೊಯ್ಕೊ ಉಂಬುದೊಂದೇ ಇರೋದು ನೀನು ಬಾ ಬೇಕಾರೆ ಏನು ಸಾರು ಮಾಡಿದ್ದೆ ಕೊಡ್ತಿ ಬಾ ಹಾಸನಕಾಯಿ ಹುಳಿ ಮಾಡದ್ದೆ ರಾಶಿ ದಿನತ್ತು ನೀನು ಮಾವಿನಕಾಯೆಲ್ಲ ಹೊಯ್ಕೊಂಡು ಆತ ಮಳೆಗಾಲ ಪಾಲಿಂಗೆ ಅಯ್ಯೋ ಎಂತ ಕೇಳ್ತೀಯ ಮರೈತಿ ಗೊಜ್ಜಿನ ಮಾವಿನಕಾಯಿ ಕೊಯ್ಯವೆ ಯಾರೂ ಗೊತ್ತಿಲ್ಲ ನನಗೆ ಇನ್ನು ಮಳೆಗಾಲ ಪಾಲಿಂಗ್ ಬೇಯಿಸಿಟ್ಕೊಂಡು ಮಾವಿನಕಾಯಿ ಕೊಯ್ಕೊಡೋದು ಯಾರು ಅವಳು ಮನೆ ಬಾಗಿಲಲ್ಲೇ ಹೊಣ್ಣಾಯಿ ಉದುರಿ ಹೋಗ್ತಿದ್ದು ಆದ್ರೆ ಒಂದು ಕೊಯ್ಕೊಡ್ರೋ ಹೇಳಿ ಒಬ್ಬ ಮನುಷ್ಯಂಗೆ ಬಪ್ಪವಿಲ್ಲ ಮರೈತಿ ನಿಮ್ಮಲ್ಲ ಆತ ಕಡೆಗೆ ಸೊಳೆ ಬೇಲ್ ಹಾಕಿಲ್ಲ ಆತ ಹಪ್ಪಳ ಮಾಡಿದ್ಯಾ ಉಪ್ಪು ನೀರಿನಲ್ಲಿ ಹಾಕಿ ಆತ ಸೊಳೆಯ ಹೊಯ್ಸೊಳೆ ಮಾಡವಲ್ದ ನೀನು ವರ್ಷ ಇಲ್ಲೇ ಮರೈತಿ ಹೊಯ್ಸೊಳೆ ಎಲ್ಲ ಮಾಡ್ತೀನಿಲ್ಲ ಆದರ್ಶ ಅಂದೆ ಹಂಗೆ ಇದ್ದು ಬಿಲ್ಲ ಆದರ್ಶ ಯಾರು ಕಿಟ್ಟದವು ಇಲ್ಲೇ ಈಗೆಲ್ಲ ಹಿಂದಕ್ಕಿನ ಕಾಲದಂಗೆಲ್ಲ ಬೇಕತ್ಲೇ ಮರೈತಿ ದಿನ ಅವಳಿಗೆ ಪ್ಯಾಟಕ್ಕೆ ಹೋಗಿ ಸಾಮಾನು ತಗೊಂಡ್ಬಂದ್ಕೊಂಡು ಮಾಡ್ಕೊಂಡು ತಿಂತ ಬರೀತ್ನೇ ನಾವು ಅಲ್ಲಿ ತೊಟ್ಟು ತ್ರಾಸ ಪಟ್ಟು ಉಪ್ಪಷ್ಟು ಹಾಳು ಮಾಡಲೇ ಬಿಲಿಯ ಹೊಯ್ದು ಮಡಗೋದು ಎಂಟಾಗ ಹೋಯ್ತು ವರ್ಷ ಏನೋ ಬೇಜಾರು ಬಂದು ಆದರ್ಶನ್ ಬೇಕಾರಿದ್ದು ಮಾಡ್ಕೊಂಡು ತಿಂಬ ಕ್ಯಾಲ್ಸಿಲ್ಲ ಹಪ್ಪಳ ಒಂದು 200-300 ಮಾಡ್ಕೊಂಡೆ ಸಾಕು ಹೆಂಗ್ಳೆ ಅಜ್ಜಾದ್ರೆ ಪಾಲಿಂಗೆ ಮೊಮ್ಮಕ್ಕಲ್ಲ ವರ್ಷಕ್ಕೊಂದು 2 ಸಲ ಬೋಪವು ಬಂದಾಗ ಬೇಕಾದ್ರೆ ಮಾಡ್ಕೊಂಡು ತಿನ್ಕೊಂಡು ಹೋಯ್ಕತ್ತ ಇಲ್ಲಂದು ದುಡ್ಡು ಕೊಟ್ಟು ತಾಕತ್ತ ಹೆಂಗಳದೆಲ್ಲ ಮಾಡ್ಲಾಕತ್ತಂಗೆ ಇದೆ ಮರೈತಿ ದಿನ ಹೋದಂಗೆ ಕೊಯ್ ನೋವು ಕಾಲು ನೋವು ಎಂತ ಕೇಳ್ತೇನೆ ನೋಡು ಮಾಡ್ಲಾವ್ತು ಮಾಡಿದ್ಯಾ ನಮ್ಮ ಹತ್ರಲ್ಲವ ಹಿಂಗೆ ದಿನ ಅಡುಗೆ ಕೆಲಸ ಮಾಡ್ಕೊಂಡು ಉಂಡ್ರೆ ಸಾಕು ಒಳು ಕಂಬ್ಳಣ್ಕಿದ್ವಿ ನನಗಂತೂ ಸಾಕು ಆಗತ್ತಂಗೆ ಇದೆ ಮರೈತಿ ಮೊಂಡಿ ನೋವು ಅಂದರೆ ಸ್ವಲ್ಪ ಅದ ಕುಂತ್ರಿ ಒಳ್ಳಾಗ್ತಲೆ ಎದ್ರು ಕೂರ್ಲಾಗ್ತಲೆ ಹೇಳುವಂಗಾಯ್ತು ಇನ್ನು ತಾನೇನು ಕೆಲಸ ಮಾಡ್ಕೊಂಡು ಆ ಹಪ್ಪಳ ಚಿಪ್ಸ್ ಒಳ ಯಾರು ಮಾಡಿ ಹೋಗ್ತವೆ ಹೌದೇ ಮರೈತಿ ನನಗೂ ಹಾಗೆ ಕಂಬ್ಳಣ್ಕಿದ್ದು ಬರೀತೇ ಅಂತ ಮಾಡಿದೊಳಂಗೆ ಕಂಬ್ಳಣ್ಕಿದ್ದು ಕ್ಯಾಲ್ಸಿಲ್ಲ ಹಂಗೆ ಕಂಬ್ಳಣ್ಕಿದ್ದೆ ನಮ್ಮ ಕೊಯ್ಕಾಲು ನೋವು ಮಾಡ್ಕೊಂಡು ಬೆಂಕಿ ಬಿಡುತ್ತೆ ನಮಗೆ ಹೊರ್ಕತ್ ನಮ್ಮ ಜೀವನ ಹೊರ್ಕತ್ ಚೀಪ್ಸ್ ಮಾಡಿ ಹಾಕೋದು ಬರೀತೇ ಹೆಂಗೋಕೆ ಅಂತ ತಿಂದರೆ ಆಗದಂಗೆ ಇದು ಬಿಲಿಯ ಹಂಗಾರೆ ಪಲಂಗೆಲ್ಲರೂ ಒಂದು ಹಾಗಲಕಾಯಿ ಮಾಡಿ ಸಾಕು ವರ್ಷಕ್ಕೆ ಮಾಡೋ ಪದ್ಧತಿ ಅಂತ ಮಾಡಿ ಸಾಕು ಅನ್ಸಿದ್ದೆ ಮಾಡಿ ಹೋಯ್ನಿಲ್ಲ ಕೆಲಸ ನಾವು ತ್ರಾಸ ಪಟ್ಕೊಂಡು ಮಾಡಿದೆ ಹಂಗಾರೆ ನಾನು ಹೋಗ್ತೀನಿ ಮರಿತಿ ಮನೆಗೆ ಹೋಯ್ಕೊಂಡು ಎಷ್ಟು ಗಂಟೆ ಆತನ ಏನೋ ಟೈಮ್ ಇದ್ದೇ ಗೊತ್ತಾಯಿಲ್ಲ ಆಯ್ತು ಹಂಗಾರೆ ಕಾರ್ ನಿಲ್ಲಿಸಿದವು ನೀನೇ ಆನು ಪಟನೆ ಹೋಗ್ಕತ್ತೆ ಬಾ ನೀನು ಅಮ್ಮನಿಗೆ ಒಂದಿನ ನೋಡುವ ರಾಶಿ ದಿನ ಆಯಿತು ಬರದ್ದಯ್ಯ ಮೊದಲೆಲ್ಲ ಗೊತ್ತಿರ್ತೀಪೆ ಈಗೆಲ್ಲ ಬರೋದಂಗೆ ಆಗಿದೆ ಹುಲ್ಕೊಯ್ದು ಹೋದವರು ಒಂದು ಪಟ ಬಂದು ಹೋಗ್ತಾ ಹೇಳ್ತಾರೆ ಬತ್ತಿರ್ಪೆ ಈಗಂತ ಹುಲ್ಕೊಯ್ದು ಹೋಗೋದಂಗೆ ಇದೆಯಾ ಎಂಥದ್ದು ನೀನು ಹೇಳ್ತಿದ್ದೆ ನೀ ಬರೋದೇ ಹೊನಿ ದಿನ ಇಲ್ಲೇ ಒಂದಿನ ಬೈಂದೇ ಇಲ್ಲ ಯಾವ ಬರೀ ದರ್ಬಾರ್ದ ಮೇಲೆ ಇದ್ಯಾನ ಹೇಳ್ದೆ ಅನ್ಸ್ಕೊತಿದ್ದೆ ಆಯ್ತು ಹುಲ್ಕೊಯ್ಲು ಹೋಗೋದೇ ಭಾಳ ಕಾಲ ಮರೈತಿ ಏನಾಗ ಕೊಯ್ ನೋವು ಎದೆ ನೋವು ಎಲ್ಲ ಶುರುವಾದಾಗಿಂದ ಹುಲ್ಕೊಯ್ಲು ಹೋಗ್ತೇನೆ ಎಲ್ಲಾರು ಆತಲ್ಲಾರ ಅಮ್ಮನೆ ಹುಲ್ಕೊಯ್ಕೊಂಬತ್ತು ಓದ್ಬಿಟ್ರೆ ಎಲ್ಲರೂ ವಾರಕ್ಕೆ ಒಂದಿನ ಆಳುಗಳ ಹತ್ರ ಹಿಂಗೆ ಕೊಯ್ಸ್ತೇವೆ ಹೆಂಗೋ ಹುಲ್ಲು ಕೊಯ್ಯೋದಲ್ದಾಳು ಬಿಟ್ಟಾಯ್ದಿಲ್ಲ ಡೇರಿಂದ ಹಾಲು ತಗೊಂಬಪ್ಲಕ್ಕೆ ಒಂದು ಆಯ್ಲೆ ಇನ್ನೊಂದು ಹೊನಿ ದಿವ್ಸ ಹೋದ್ರು ಅದು ಮಾಡಕ್ಕೆ ಹೋಗ್ತಿಬಿಲ್ಲ ಡೇರಿಂದ ಹಾಲು ತನ್ಕೊಂಡು ತಿಂಬುದೇ ಸಸಾರಂಗೆ ಕಾಣ್ತದೆ ದನ ಸಂಕುಕ್ಕಿಂತವ ಹುಲ್ಕೊಯ್ದವಲ್ಲ ಆಗದಲ್ಲ ಇದೆ ಯಾರು ಹುಲ್ಕೊಯ್ದು ಹೋಗ್ತಾವ ಇನ್ನಂತೂ ಮಳೆಗಾಲ ಶುರುವಾಯ್ತು ಮನೆಗೆ ಹೆರ ಬೀಳೋದು ಕೇಳಲ್ಲ ನೀನು ಹೌದೇ ಹೌದು ಮರ ಐತಿ ಮಳೆಗಾಲ ಶುರುವಾಯ್ತು ಮಳೆಗಾಲದ ಕೆಲಸ ನೋಡಿರಿ ಎಂಥದ್ದು ಆಯ್ಲೆ ಬಿಲ್ಲಿಯ ಎಮ್ಮದಂತೂ ಸೌದಿ ಸಹಿತ ಸಂಖ್ಯಂಡು ಆಯ್ಲೆ ಯಾನು ಧ್ಯಾನಿಸ್ತಿದ್ದೆ ಯಾರು ಆಳಗ ಸಿಕ್ಕಿರಿ ಹೇಳ್ಕೇಳಕ್ಕಾಯ್ತು ಒಂದು ಕಡಿ ಸಾಂಕ್ಯಂಡ್ರೆ ಸಾಕಾಯ್ತು ನೋಡಿ ಒಂದು ಕಡಿ ಸಾಂಕ್ಳು ಬತ್ತುಲೆ ಹೌದ್ನೆ ಅಮ್ಮನೆ ಕಾಯ್ತಿರ್ತಾವ ಬಬ್ಬೆ ಹೊಡಿತಾವ ಇನ್ನೂ ಬೈನ್ಲೆ ಹೋಯ್ದು ಹೊಡಿ ಇವಕ್ಕೆ ತೀರ್ಗಳು ಹೋಗೋ ಚಾಟ ಹೆಂಗೋ ಖುಷಿವಾತು ಬಡ್ಸ್ಲು ಬತ್ತುಲೆ ಅವನು ಬಡ್ಸ್ನ ಉಣ್ತಿದ್ಯಾ ಅಯ್ಯೋ ಯಮ್ಮನೆ ವಾಳು ಒಲ್ಲು ಬಟ್ಲು ಮುಂದೆ ಬದಿಗೆ ಇಟ್ಕೊಂಡ್ರು ಬಡ್ಸ್ಕೊಂಬ್ಲಾಗದ್ದವು ಇನ್ನು ಇಲ್ಲ ಹೇಳಾದ್ರೆ ಬಡ್ಸ್ಕೆ ಉಣ್ತವಾಳು ಅಯ್ಯೋ ಬಪ್ಪಾಗ ಅಂಗಳದ ಕಟ್ಟೆ ಮೇಲೆ ಕುಂತ್ಕೊಂಡಿದ್ದು ಅಚ್ಚಿಗಿಚ್ಚಿ ಹೊಂದುತ್ತಿಲ್ಲ ಅಲ್ಲಿಂದವ ಹೋಯ್ಕೊಂಡು ಬರ್ರೋ ಊಟಕ್ಕೆ ಹೇಳಿದ್ಮೇಲೆ ಅಲ್ಲಿಂದ ಹೊಂದುತ್ತವ
ಇಲ್ಲದಿದ್ರೆ ನೋಡು ಅಂಗಳ ಕಟ್ಟೆ ವಾರಲ್ ಹೊತ್ತಿ ಹೋದ್ರು ಹೊತ್ತುಲೆ ಹಂಗೆ ಅಮ್ಮನೆ ಮಲ ಬಡ್ಸ್ಕೊ ಉಣ್ತುಲೆ ಮಾರಾಯ್ತಿ ಆ ಬತ್ತಿ ಇದೇನು ಸರ್ ಸಹಾಯ ಮಾಡ್ತಾನೆ ಅನ್ಸಿ ಇಲ್ಲವೇ ಆನೆ ಕೊಯ್ಕೊಂಡು ಹೋಗ್ಕಾತು ಎಂದೇ ಹೆಚ್ಚಾಯ್ತು ನಿನಗೆಲ್ಲ ಮಾನ್ಕಾಯಿ ಕೊಯ್ ಕೊಡಕತ್ತು ನೀ ಮಾವಿನಕಾಯಿ ಕೊಟ್ರಂದು ಆ ಮಾವಿನಕಾಯಿ ಗೊಜ್ಜು ಮಾಡ್ಕೊಂತೀನಿ ನೋಡಿಲ್ಲ ಆನೆ ಕೊಯ್ಕೊಂಡು ಹೋಗುತ್ತೆ ಹವ್ಯಕರ ಭಾಷೆ ಈ ವಿಡಿಯೋ ಇಷ್ಟ ಆಯ್ತು ಒಳ್ಳೆ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ವಿಡಿಯೋ ಬಂತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಇಷ್ಟೊತ್ತವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.